ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಮೇ 2ರಂದು ನಗರಕ್ಕೆ ರಾಹುಲ್ ಗಾಂಧಿ, ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸೇರಿ ಹಲವರು. 30,000 ಜನ ಭಾಗವಹಿಸುವ ನಿರೀಕ್ಷೆ. ಎನ್ಎಸ್ ಬೋಸರಾಜು. ಮೇ 3ರಂದು ನಗರಕ್ಕೆ ಕೇಂದ್ರ ಸಚಿವ ನಾರಾಯಣಸ್ವಾಮಿ, ಮಂದಕೃಷ್ಣ ಮಾದಿಗ ಆಗಮನ. ಕಾಂಗ್ರೆಸ್ ಪಕ್ಷದಿಂದ ಸುಳ್ಳು ಪ್ರಚಾರ. ಎಂ ವಿರೂಪಾಕ್ಷಿ. ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಪಕ್ಷಕ್ಕೆ 15ರಿಂದ 20 ಸೀಟು ಗೆಲುವು. ಎಚ್ ಆಂಜನೇಯ ವಿಶ್ವಾಸ. ಮೇ 3ರಂದು ನಗರಕ್ಕೆ ಮಂದಕೃಷ್ಣ ಮಾದಿಗ, ಬಿಜೆಪಿ ಅಭ್ಯರ್ಥಿ ಪರ ಮತಯಾಚನೆ. ನರಸಪ್ಪ ದಂಡೋರ. ಚುನಾವಣೆಯಲ್ಲಿ ಎನ್ಡಿಎ ಪಕ್ಷದ ಅಭ್ಯರ್ಥಿಗಳ ಬೆಂಬಲಕ್ಕೆ ನಿರ್ಧಾರ. ಸಂವಿಧಾನ ಬದಲಾಯಿಸಿದ್ದೇ ಕಾಂಗ್ರೆಸ್. ಮಾರುತಿರಾವ್. ಸಿಐಯುಟಿಯುನಿಂದ ವಿಶ್ವ ಕಾರ್ಮಿಕರ ದಿನಾಚರಣೆ. ಕಾರ್ಮಿಕ ವಿರೋಧಿಗಳನ್ನು ಸೋಲಿಸಿ ಡಿಎ ಶರಣಬಸವ. ಪ್ರಜಾಪ್ರಭುತ್ವ ಸಂವಿಧಾನ ರಕ್ಷಣೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಡಿಎಸ್ಎಸ್ ಬೆಂಬಲ. ಚನ್ನಬಸವ ಯಕ್ಲಾಸ್ಪುರು. ಪಾಕಿಸ್ತಾನ ಪರ ಘೋಷಣೆ ನಕಲಿ ವಿಡಿಯೋ ವೈರಲ್. ಆರೋಪಿತರ ಪತ್ತೆಗೆ ರವಿ ಬೋಸರಾಜು ಎಸ್ಪಿಗೆ ದೂರು. ಸಿಂಗನೂಡಿ ಕೊಲೆ ಆರೋಪಿ ರಾಜು ರಾಠೋಡ್ ಬಂಧಿಸಿ ಕುಟುಂಬಕ್ಕೆ ನ್ಯಾಯ ಒದಗಿಸಲಿ. ಚಂದ್ರಶೇಖರ್ ಪಾಟೀಲ್. ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಸಭೆ ಮೇ 2ರಂದು ಮಧ್ಯಾಹ್ನ 2:30 ಗಂಟೆಗೆ ನಗರದ ವಾಲ್ಕಾಟ್ ಮೈದಾನದಲ್ಲಿ ನಡೆಯಲಿದ್ದು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನಗರಕ್ಕೆ ಆಗಮಿಸಲಿದ್ದಾರೆ ಎಂದು ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜು ಅವರು ಹೇಳಿದರು. ಅವರಿಂದು ನಗರದ ವಾಲ್ಕಟ್ ಮೈದಾನದಲ್ಲಿ ಪ್ರಚಾರ ಸಭೆ ಸಿದ್ಧತೆಯನ್ನು ಪರಿಶೀಲಿಸಿದ ಬಳಿಕ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಶಾಸಕರು, ಜನಪ್ರತಿನಿಧಿಗಳು, ಪಕ್ಷದ ಮುಖಂಡರು, ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯ ಮುಖಂಡರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಸುಮಾರು 35,000 ಜನರು ಭಾಗವಹಿಸಲಿದ್ದಾರೆ. 20,000 ಆಸನ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದರು. ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ಕೈಗೊಳ್ಳಲಾಗಿದ್ದು, ಜನರಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕಳೆದ 2 ಲೋಕಸಭಾ ಚುನಾವಣೆಗಿಂತ ಈ ಬಾರಿ ಕ್ಷೇತ್ರದಲ್ಲಿ ಭಿನ್ನವಾದ ವಾತಾವರಣ ಇದೆ ಎಂದರು. ಆಡಳಿತದಲ್ಲಿ ಅನುಭವ ಹೊಂದಿರುವ ಮತ್ತು ಈ ಭಾಗದ ಸಮಸ್ಯೆಗಳ ಬಗ್ಗೆ ಅರಿವಿರುವ ಅಭ್ಯರ್ಥಿಯನ್ನು ಪಕ್ಷದ ಹೈಕಮಾಂಡ್ ಕಣಕ್ಕಿಳಿಸಿದೆ. ಹೊರ ಜಿಲ್ಲೆಯವರೆಂಬುದು ಕೇವಲ ಬಿಜೆಪಿಯವರ ಆರೋಪ. ಹೊರಗಿನ ಜಿಲ್ಲೆಯವರು ಮತ್ತು ಸ್ಥಳೀಯರು ಎಂಬುವ ಪ್ರಶ್ನೆ ಉದ್ಭವಿಸುವುದಿಲ್ಲ. ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಎಐಸಿಸಿ ಸಮರ್ಥ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದು, ಪಕ್ಷದ ಅಭ್ಯರ್ಥಿ ಗೆಲುವು ಸಾಧಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನಮ್ಮ ಯುವನೇತರಾಗಿರ್ತಕ್ಕಂಥ ಮಾಜಿ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಾಹುಲ್ ಗಾಂಧಿಯವರು ಮತ್ತು ಕರ್ನಾಟಕ ರಾಜ್ಯದ ಸಾಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯವರು ಮತ್ತು ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರು, ಅವರ ಜೊತೆಯಲ್ಲಿ ನಮ್ಮ KH ಮುನಿಯಪ್ಪರವರ ಸಚಿವರು, ವಿಭಾಗದ ಎಲ್ಲ ಶಾಸಕರು ಮತ್ತು ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು, ನಮ್ಮ 8 ಕ್ಷೇತ್ರದ 2 ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಹಾಗೂ 8 ಕ್ಷೇತ್ರಗಳ ಬ್ಲಾಕ್ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಮತ್ತು ಮುಖಂಡರು, ಎಲ್ಲ ವಿವಿಧ ಘಟಕಗಳ ಅಧ್ಯಕ್ಷರುಗಳು ಇವೆಲ್ಲರೂ ಸಹಿತ ಸಭೆಯಲ್ಲಿ ಭಾಗವಹಿಸ್ತಾರೆ. ಇವತ್ತು 1ನೇ ತಾರೀಕು
ಈ ಕ್ಷೇತ್ರ ಸಂಬಂಧಪಟ್ಟಿರ್ತಕ್ಕಂಥ ಸುರಪುರ ಹಾಗೂ ಯಾದಗಿರಿಯಲ್ಲಿ ಇವತ್ತು ಕಾರ್ಯಕ್ರಮ ಆಗ್ತಾಯಿದೆ. ಆ ಕಾರ್ಯಕ್ರಮಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವತ್ತು ಅಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಈಗಾಗಲೇ 11 ಗಂಟೆಗೆ ಸುರಪುರ ಹತ್ರ ದೇವತಗಲ್ ಗ್ರಾಮದಲ್ಲಿ ಮತ್ತು 3 ಗಂಟೆಗೆ ಯಾದಗಿರಿಯಲ್ಲಿ 2 ಕಡೆ ಇವತ್ತು ಪ್ರಚಾರ ನಡೀತಾ ಇದೆ. ಹಾಗಾಗಿ ಆ 3 ಕ್ಷೇತ್ರದ ಜನರು ಈ ಭಾಗಕ್ಕೆ ನಾಳೆ ಬರಲಿಕ್ಕೆ ಅವಕಾಶ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣ ಕುರಿತು ಪ್ರತಿಕ್ರಿಯಿಸಿದ ಅವರು, ಈ ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕರ ಕೈವಾಡ ಇಲ್ಲ. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಮನಸ್ಸಿಗೆ ಬಂದಂತೆ ಮಾತನಾಡುತ್ತಾರೆ. ನನ್ನ ಮಗ ಎಂದು ಹೇಳುತ್ತಿದ್ದವರು ಇಂದು ನನಗೆ ಸಂಬಂಧ ಇಲ್ಲ ಎನ್ನುತ್ತಿದ್ದಾರೆ. ಹೀಗಾಗಿ ಎಚ್.ಡಿ. ಕುಮಾರಸ್ವಾಮಿ ಹಿಟ್ ಆ್ಯಂಡ್ ರನ್ ಕೇಸ್ ಎಂದು ಟೀಕಿಸಿದರು. ಯುವ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜರವ ವಿಡಿಯೋ ತಿರುಚಿ ವೈರಲ್ ಮಾಡಲಾಗಿದ್ದು, ಇಂತಹಗಳಿಗೆ ಜನತೆ ಕಿವಿ ಕೊಡಬಾರದು ಎಂದರು. ಬೇಲೆ ಏಜೆಂಟ್ಸು ಎಲ್ಲರೂ ನಾವು ಆಯಾ ಬೂತ್ಗಳಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಪ್ರಚಾರ ಮಾಡತಕ್ಕಂಥದ್ದು. ಪಟ್ಟಣ ಪ್ರದೇಶದಲ್ಲಿ ವಾರ್ಡ್ಗಳಲ್ಲಿ ನಮ್ಮ ನಗರಸಭಾ ಸದಸ್ಯರು, ಪಟ್ಟಣ ಪಂಚಾಯತ್ ಸದಸ್ಯರು ಎಲ್ಲರೂ ಸಹಿತ ಯಾವ ಜಾಗ ಸದಸ್ಯರು ಆ ಜಾಗದಲ್ಲಿ ಅವರು ಕೆಲಸ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ವಿ. ಇವತ್ತು ಅತ್ಯಂತ ಉತ್ತಮವಾದಂಥ ಒಂದು ವಾತಾವರಣ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿರ್ಮಾಣ ಆಗಿದೆ. ನಾವು ಅನೇಕ ಎಲೆಕ್ಷನ್ಗಳು, ಲೋಕಸಭಾ ಎಲೆಕ್ಷನ್ಗಳು ನೋಡಿದ್ವಿ. ಆದರೆ ಈ ರೀತಿಯಾದಂಥ ವಾತಾವರಣ ಹಿಂದಿನ ಒಂದು 4-5 ಚುನಾವಣೆಗಳಲ್ಲಿ ನಮಗೆ ಕಾಣಲಿಲ್ಲ. ಇವತ್ತು ಎಲ್ಲರೂ ಜನರು ಎಲ್ಲ ಧರ್ಮಕ್ಕೆ ಸೇರಿರ್ತಕ್ಕಂಥದ್ದು, ಎಲ್ಲ ವರ್ಗಕ್ಕೆ ಸೇರಿರ್ತಕ್ಕಂಥದ್ದು ಒಬ್ಬ ಉತ್ತಮ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷ ಇವತ್ತು ಈ ಸಾರಿ ಅಭ್ಯರ್ಥಿ ಮಾಡಿದ್ವಿ. ಭಾಳ ಎಜುಕೇಟೆಡ್ ಅಭ್ಯರ್ಥಿ ಮತ್ತು ಈ ಭಾಗದ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಅರಿವಿರ್ತಕ್ಕಂಥದ್ದು ತಂದಿರೋಂಥ ಮಾತುಗಳು ನಮಗೆ ಭಾಳಷ್ಟು ಜನರಿಂದ ಕೇಳಿ ಬರ್ತಾ ಇದೆ. ಸೊ ಆ ದಿಶೆಯಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಇವತ್ತು ಉತ್ಸಾಹದಿಂದ ಒಗ್ಗಟ್ಟಿನಿಂದ ನಮ್ಮ ಪ್ರಯತ್ನ ಮಾಡ್ತಾಯಿದ್ವಿ. ನಾವು 100% ನಮ್ಮ ಪಕ್ಷದ ಅಭ್ಯರ್ಥಿಗಳು ಹೇಳಿದ್ದಾರೆ. ನಮಗೆ BJPಯಿಂದ ಸಹಕಾರ ಸಿಗ್ತಾ ಇಲ್ಲ ಅಂಥೇಳಿ ದೇಶದ ಪ್ರಧಾನಮಂತ್ರಿ ಯಾರು ಮೋದಿಯವ್ರ ಬಗ್ಗೆ ಹೊಗಳಿದ್ರು ಒಂದು ವಾರ, ಅವರೇ ಹೇಳಿದ್ದಾರೆ. ನಾನು ಅದಕ್ಕೆ ಹೇಳಿ 4ನೇ ತಾರೀಕು ನೋಡ್ರಿ, ಅವತ್ತು ಯಾವ ಭಾಷಣ ಬರ್ತಾವೆ ಕುಮಾರಸ್ವಾಮಿ ಅವ್ರದ್ದು, ದೇವೇಗೌಡರು, ಸೋಮಣ್ಣದು ಎಲ್ಲ ಗೊತ್ತಾಗ್ತದೆ. ಕಾಯ್ಬೇಕಷ್ಟೇ ಜೂನ್ 4ನೇ ತಾರೀಕು ತನಕ. ಇವತ್ತು ಮಾತಾಡೋದು ಸರಿಯಲ್ಲ. ಅವರೇ ಏನು ಮಾತಾಡಿದ್ರು ಸೋಮಣ್ಣವರು ಚಾಮರಾಜನಗರ ಹೋಗಿ ಬಂದ ನಂತರ ಕಣ್ಣೀರು ತೆಗೆದ್ರು. ಎಲ್ಲ ನಮ್ಮ ಪಕ್ಷದವರೇ ನನಗೆ ಮೋಸ ಮಾಡಿಬಿಟ್ರು ಅಂತೇಳಿ ಪಕ್ಷ ಬಿಡ್ಲಿಕ್ಕೆ ತಯಾರಾಗಿ ಬೇರೆ ಕಡೆ ಹೋಗ್ಲಿಕ್ಕೂ ತಯಾರಾಗಿದ್ರು. ಅವರು ಸುಮ್ಮನೆ ಮಾತಾಡ್ತಾ ಇದ್ರೆ ಅದಕ್ಕೇನು ಅರ್ಥ ಇರಬೇಕಲ್ಲ. ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಅವರು ಮಾತನಾಡಿ, ಮೇ 2ರಂದು ನಡೆಯುವ ಪ್ರಚಾರ ಸಭೆಗೆ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರ ಹಾಗೂ ಯಾದಗಿರಿ ಜಿಲ್ಲೆಯಿಂದ ಪಕ್ಷದ ಸಾವಿರಾರು ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಕಾಂಗ್ರೆಸ್ ಅಭ್ಯರ್ಥಿ ಜಿ. ಕುಮಾರ್ ನಾಯಕ್ ಅವರ ಪ್ರಚಾರಕ್ಕೆ ಹೋದ ಸಂದರ್ಭದಲ್ಲಿ ಉತ್ಸಾಹದಿಂದ ಜನರು ನಮ್ಮನ್ನು ಬರಮಾಡಿಕೊಂಡು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಖಚಿತ ಎಂದರು. ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು ಜಿಲ್ಲೆಯಲ್ಲಿ 80% ರಿಂದ 90% ಜನರನ್ನು ತಲುಪಿದೆ. ಎಐಸಿಸಿ ನೀಡಿದ ಗ್ಯಾರಂಟಿ ಕಾರ್ಡ್ಗಳನ್ನು ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ ಮತದಾರರ ಮನೆ ಮನೆಗೆ ತಲುಪಿಸುವ ಮೂಲಕ ಜನರಲ್ಲಿ ಮತಯಾಚನೆ ಮಾಡುತ್ತಿದ್ದು ಉತ್ತಮ ಸ್ಪಂದನೆ ದೊರೆತಿದೆ ಎಂದರು. ರೀತಿಯಲ್ಲಿ ನಮ್ಮ ಎಐಸಿಸಿನ ಅಧ್ಯಕ್ಷರು ಹಿರಿಯರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ನಮ್ಮ ರಾಷ್ಟ್ರದ ಯುವ ನಾಯಕರು, ನಮ್ಮ ನೇತಾರರಾದಂತಹ ರಾಹುಲ್ ಗಾಂಧೀಜಿಯವರು ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಸಾಹೇಬರು, ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಸಾಹೇಬರು ಎಲ್ಲರೂ ಕೂಡ ಇವತ್ತು ನಾಳೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ನಮ್ಮ ರಾಯಚೂರು ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಪೂರ್ವ ಸಿದ್ಧತೆ ಇದೆ. ಈಗಾಗಲೇ ನಮ್ಮೆಲ್ಲ ಜಿಲ್ಲೆಯ ಶಾಸಕರು ನಾವೆಲ್ಲರೂ ಸೇರಿ ಅಪ್ಪಯ್ಯ ಸಾಹೇಬರು ಸೇರಿ ಎಲ್ಲರೂ ಸೇರಿ ಇವತ್ತು ಸಿದ್ಧತೆಗಳನ್ನು ಮಾಡಿದ್ವಿ. ಮತ್ತು ಏನಿವತ್ತು 4 ವಿಧಾನಸಭಾ ಕ್ಷೇತ್ರದಿಂದ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು, ಮುಖಂಡರುಗಳ ಉತ್ಸಾಹದಲ್ಲಿ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸುಮಾರು 32-35 ಸಾವಿರ ತನಕ ಭಾಗವಹಿಸುವಂಥ ಅವಕಾಶಗಳಿದೆ. ಈಗಾಗಲೇ ಗ್ರಾಮೀಣ ಪ್ರದೇಶದಲ್ಲಾಗಿರ್ಬೋದು ಎಲ್ಲ ಕ್ಷೇತ್ರದಲ್ಲಿ ನಾವು ಅಭ್ಯರ್ಥಿ ಜೊತೆಗೆ ಹೋದಂಥ ಸಂದರ್ಭದಲ್ಲಿ ಉತ್ಸಾಹದಿಂದ ಸಾವಿರಾರು ಜನರು ಭಾಗವಹಿಸೋದ್ರ ಮುಖಾಂತರ ನಮ್ಮ ತಾಯಿಯಂದರು ಮತ್ತು ಈ ಸೋದರಿಯರು ಬರುವಂಥದ್ದು ನೋಡಿದರೆ ಇವತ್ತು ನಮ್ಮ ಪಕ್ಷಕ್ಕೆ ಇವತ್ತು ಜಯಶೀಲ ಆಗೋದಕ್ಕೆ ಯಾವುದೇ ತೊಂದರೆ ಇಲ್ಲ. ಹಾಗಾಗಿ ನಮ್ಮ ಅಭ್ಯರ್ಥಿ ಕೂಡ ಗೆಲ್ಲುವುದು ಖಚಿತ. ಆ ರೀತಿಯಾಗಿ ಇವತ್ತು ವಾತಾವರಣ ಇದೆ. ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರವರ ನೇತೃತ್ವದಲ್ಲಿ
5 ಗ್ಯಾರಂಟಿಗಳನ್ನ ಜೊತೆಗೆ ಇವತ್ತು ಗ್ರಾಮೀಣ ಪ್ರದೇಶದ ಜನರ ಮನೆ ಬಾಗಿಲಿಗೆ ನಮ್ಮ ಕಾರ್ಯಕರ್ತರು ಹೋಗಿ ಮುಟ್ಟಿಸುವಂಥದ್ದು ಮತ್ತು 5 ಗ್ಯಾರಂಟಿಗಳನ್ನ ಈಗೇನು ನಮ್ಮ ಕೇಂದ್ರ ಸರ್ಕಾರ ಬಂದ ತಕ್ಷಣ 5 ಗ್ಯಾರಂಟಿ ಕಾರ್ಡ್ಗಳನ್ನು ಕೂಡ ನಾವು ಮನೆ ಮನೆಗೆ ತಲುಪಿಸ್ತಾ ಇದ್ವಿ. ಈ ಸಂದರ್ಭದಲ್ಲಿ ಮಾನ್ವಿ ಶಾಸಕ ಹಂಪಯ್ಯ ನಾಯ್ಕ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ ಪಾಟೀಲ್ ಇಟಗಿ, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಿ ಬಸವರಾಜ ರೆಡ್ಡಿ, ಕಾಂಗ್ರೆಸ್ ಮುಖಂಡರಾದ ಪಾರಸಮಲ್ ಸುಕಾಣಿ, ಕೆ ಶಾಂತಪ್ಪ, ಆರ್ಡಿಎ ಅಧ್ಯಕ್ಷ ರಾಜಶೇಖರ ರಾಮಸ್ವಾಮಿ, ಜಿ ಶಿವಮೂರ್ತಿ, ಅಮರೇಗೌಡ ಹಂಚಿನಾಳ, ರುದ್ರಪ್ಪ ಅಂಗಡಿ, ಶ್ರೀಕಾಂತರಾವ್ ವಕೀಲರು, ದೇವಣ್ಣ ನಾಯ್ಕ್, ತಾಯಣ್ಣ ನಾಯ್ಕ್, ನಿರ್ಮಲಾ ಬೆಣ್ಣೆ ಸೇರಿದಂತೆ ಅನೇಕರಿದ್ದರು. ಮಾದಿಗ ಸಮುದಾಯ ಹಿರಿಯ ನಾಯಕ ಕೇಂದ್ರ ಸಚಿವ ನಾರಾಯಣ ಸ್ವಾಮಿ ಹಾಗೂ ಮಾದಿಗ ದಂಡೋರ ರಾಷ್ಟ್ರೀಯ ಅಧ್ಯಕ್ಷ ಮಂದಕೃಷ್ಣ ಮಾದಿಗ ಇವರು ಮೇ 3ರಂದು ನಗರಕ್ಕೆ ಆಗಮಿಸಲಿದ್ದು ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಎಂ ವಿರೂಪಾಕ್ಷಿ ಅವರು ಹೇಳಿದರು. ಅವರಿಂದು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಜಂಟಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಬಿಜೆಪಿ ಅಭ್ಯರ್ಥಿ ಪರವಾಗಿ ನಡೆಯಲಿರುವ ಚುನಾವಣಾ ಪ್ರಚಾರ ಸಭೆ ಗದ್ವಾಲ್ ರಸ್ತೆಯ ಲಕ್ಷ್ಮಮ್ಮ ದೇವಿ ಕಲ್ಯಾಣ ಮಂಟಪದ ಆವರಣದಲ್ಲಿ ನಡೆಯಲಿದ್ದು ಸಮಾಜ ಬಾಂಧವರು ಭಾಗವಹಿಸುವಂತೆ ಮನವಿ ಮಾಡಿದರು. ಕಾಂಗ್ರೆಸ್ ಪಕ್ಷ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇವರಿಗೆ ಮಾಡಿರುವ ನಿರಂತರ ಅನ್ಯಾಯವನ್ನು ಜನರಿಗೆ ತಿಳಿಸಲಾಗುತ್ತದೆ. ಬಿಜೆಪಿ ಅಧಿಕಾರಕ್ಕೆ ಬಂದರೆ ಸಂವಿಧಾನ ಬದಲಾವಣೆ ಮಾಡುತ್ತದೆ, ಮೀಸಲಾತಿ ತೆಗೆದುಹಾಕಲಾಗುತ್ತದೆ ಎಂದು ಕಾಂಗ್ರೆಸ್ ಗುಲ್ಲೆಬ್ಬಿಸುತ್ತಿದೆ. ಕಳೆದ 60 ವರ್ಷ ದೇಶವನ್ನಾಳಿದ ಕಾಂಗ್ರೆಸ್ ಸಂವಿಧಾನ ತಿದ್ದುಪಡಿ ಮಾಡುವ ಮೂಲಕ ಅನ್ಯಾಯ ಮಾಡಿದೆ. 1950ರಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದೇಶಕ್ಕೆ ಸಂವಿಧಾನ ಸಮರ್ಪಿಸಿದರು. ಅದೇ ನೆಹರು ಅವರು 1951ರಲ್ಲಿಯೇ ಸಂವಿಧಾನ ಮೊದಲ ತಿದ್ದುಪಡಿ ಮಾಡಿದರು. 1954ರಲ್ಲಿ ಲೋಕಸಭೆಗೆ ಸ್ಪರ್ಧಿಸಿದಾಗಲೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇವರನ್ನು 2ನೇ ಬಾರಿಗೆ ಸೋಲಲು ಕಾಂಗ್ರೆಸ್ ಕಾರಣವೆಂದರು. ನಮ್ಮ ಸಮಾಜದ ಹಿರಿಮೆ, ಸಮಾಜದ ಪರವಾಗಿ ಇಡೀ ಜೀವನವನ್ನೇ ತ್ಯಾಗ ಮಾಡಿರ್ತಕ್ಕಂಥ ಹೋರಾಟಗಾರ ಮಂದಕೃಷ್ಣ ಮಾದಿಗ ಅವರು ದಿನಾಂಕ 3ನೇ ತಾರೀಕಿಗೆ ಚುನಾವಣಾ ಪ್ರಚಾರಕ್ಕಾಗಿ ಬರ್ತಾ ಇದ್ದಾರೆ. ಈ ವಿಷಯವನ್ನು ನಿಮ್ಮ ಮೂಲಕ ಜನರಿಗೆ ತಿಳಿಸ್ಕೊಳ್ಳಿಕ್ಕೆ ಇವತ್ತು ಬಂದಿದ್ದೀವಿ. ಮುಖ್ಯವಾಗಿ ಈ ಇಬ್ಬರು ನಾಯಕರುಗಳು ಮತ್ತು ಇನ್ನೂ ಗೂಡಿ ಮಂಜಣ್ಣ ಇನ್ನಿತರ ಗೆಳೆಯರು ಕೂಡ ಬರ್ತಾ ಇದ್ದಾರೆ. ಇವತ್ತು ಇಡೀ ಲೋಕಸಭಾ ಕ್ಷೇತ್ರ ಮತ್ತು ಕರ್ನಾಟಕದಲ್ಲಿ ಚುನಾವಣೆ ಮುಗಿದ ಕ್ಷೇತ್ರಗಳಲ್ಲಿ ಈಗ ಚುನಾವಣೆ ನಡೀತಕ್ಕಂಥ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಇಡೀ ದಲಿತರಲ್ಲಿ ಒಂದು ಕೆಟ್ಟ ಸಂದೇಶವನ್ನು ಅರಿದು ಬಿಡ್ತಾ ಇದೆ. ಬಿಜೆಪಿ ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ ಅಂತಕ್ಕಂಥ ಮೋದಿ ಮತ್ತು ಅಮಿತ್ ಶಾ ಮಾತಾಡಿರ್ತಕ್ಕಂಥ ಕ್ಲಿಪ್ಗಳನ್ನು ತಿರುಚಿ ಅವರು ಮಾತಾಡಿರ್ತಕ್ಕಂಥ ಸಾರಾಂಶವನ್ನು ಬದಲಾವಣೆ ಮಾಡಿ ಇವತ್ತು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ದಲಿತರಲ್ಲಿ ಇವತ್ತು ಆ ಒಂದು ವಿಷಯವನ್ನು ಎತ್ಕೊಳ್ತಕ್ಕಂಥದ್ದು ನೋಡ್ತಾ ಇದೆ. ನೇರವಾಗಿ ಮೊನ್ನೆ ತಾನೇ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದರು, ಸಂವಿಧಾನ ಬದಲಾವಣೆ. ಕಾಂಗ್ರೆಸ್ ಅವಧಿಯಲ್ಲಿಯೇ ಅತಿ ಹೆಚ್ಚು ಸಂವಿಧಾನ ತಿದ್ದುಪಡಿ ದೌರ್ಜನ್ಯಗಳು ನಡೆದಿವೆ. ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿಸಲು ಸಮುದಾಯ ಜನರು ಮುಂದಾಗಬೇಕೆಂದರು. ಮೀಸಲಾತಿ ತೆಗೆಯುವುದಾಗಿ ಬಿಜೆಪಿ ಹೇಳಿಲ್ಲ. ಕಾಂಗ್ರೆಸ್ನವರು ಸುಳ್ಳು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಸಮುದಾಯದ ಜನರು ಬಿಜೆಪಿಗೆ ಬೆಂಬಲಿಸಬೇಕೆಂದರು. ಬಿಜೆಪಿ ಕೆಲ ನಾಯಕರು ಸಂವಿಧಾನ ಬದಲಾವಣೆ ಮಾಡುವುದಾಗಿ ಹೇಳಿದವರೆಲ್ಲರೂ ಮನೆ ಸೇರಿದ್ದಾರೆ. ಸಂವಿಧಾನ ಬದಲಾವಣೆ ಮಾಡುವುದಿಲ್ಲ ಎಂದು ನರೇಂದ್ರ ಮೋದಿ ಭರವಸೆ ನೀಡಿದ್ದಾರೆ ಎಂದರು. ಏನು ಈ ಕೊಡುಗೆ ಪ್ರಪಂಚದಲ್ಲೇ ಮಹೋನ್ನತವಾದಂಥ ಅದ್ಭುತವಾದಂಥ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ವಿರುದ್ಧ 1952ರಲ್ಲಿ ಪ್ರಥಮ ಚುನಾವಣೆ, ಭಾರತ ದೇಶದ ಪ್ರಥಮ ಚುನಾವಣೆ, ಅಂಬೇಡ್ಕರ್ ಅವರ ಶಿಷ್ಯನೇ ಆಗಿ ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ ಅಂಬೇಡ್ಕರ್ ಅನ್ನು ಸೋಲಿಸಿರ್ತಕ್ಕಂಥದ್ದು ಕಾಂಗ್ರೆಸ್. ಎರಡನೇ ಸಲ ಬಾಂಬೆ ಉತ್ತರದಲ್ಲಿ ಮೊದಲನೇದಲ್ಲಿ ಸೋಲಿಸ್ತಾರೆ.
ಎರಡನೇ ಸಲ ಬಂಡಾರ ಕ್ಷೇತ್ರದಲ್ಲಿ 1954ರಲ್ಲಿ ಅಂಬೇಡ್ಕರ್ ಅವರು ಲೋಕಸಭೆಗೆ ಹೋಗ್ಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಚುನಾವಣೆಯನ್ನ ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಪಕ್ಷಗಳು ಅಂಬೇಡ್ಕರ್ ಅವರನ್ನು ಸೋಲಿಸಿದಾಗ ಅಂಬೇಡ್ಕರ್ ಅವರು 2 ಚುನಾವಣೆಗಳನ್ನು ಸೋತ ನಂತರ ಅವರು ಬಾಂಬೆದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಸುಮಾರು ಒಂದು 2-3 ತಿಂಗಳ ರಿಸರ್ಚ್ ಮಾಡಿ ನಾನು ಎಲ್ಲಿ ಸೋತಿದ್ದೀನಿ, ಯಾವ ಕಾರಣಕ್ಕಾಗಿ ಸೋತಿದ್ದೀನಿ ಅಂತೇಳಿ ಆತನ ಕಾರಣಗಳೆಲ್ಲ ಕೂಡ ಹುಡುಕ್ತಾನೆ. 1932ರಲ್ಲಿ ಸಪರೇಟ್ ಎಲೆಕ್ಟ್ರೋ ಸಿಸ್ಟಮ್ ಅನ್ನು ತರಬೇಕಂತಕ್ಕಂಥ ಅಂಬೇಡ್ಕರ್ ಅವರ ಆಲೋಚನೆ ಏನಾಗಿತ್ತು, ಅದನ್ನ ಹೊಂದಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ನಾನು ಅದನ್ನ ಜಾರಿಗೆ ಹಾಕಿದ್ದೆ, ನಾನು ಇವತ್ತು 2 ಸಲ ಗೆಲ್ತಿದ್ದಲ್ಲ, ಇಡೀ ನಮ್ಮ ಸಮಾಜವನ್ನ ಗುಲಾಮತನ. ಈ ಸಂದರ್ಭದಲ್ಲಿ ರವೀಂದ್ರ ಜಲ್ದರ್, ಬಿಜೆಪಿ ಎಸಿ ಮೋರ್ಚಾ ಅಧ್ಯಕ್ಷ ಪಿ ಯಲ್ಲಪ್ಪ, ಸುಭಾಷ ಅಸ್ಕಿಹಾಳ, ನಗರಸಭೆ ಸದಸ್ಯ ಎನ್.ಕೆ. ನಾಗರಾಜು, ಭೀಮಣ್ಣ ಮಂಚಾಲ, ಶಂಶಾಲಂ, ಮೌನೇಶ ಸೇರಿದಂತೆ ಅನೇಕರಿದ್ದರು. ರಾಜ್ಯದಲ್ಲಿ ಕಾಂಗ್ರೆಸ್ ಪರ ಅಲೆ ಇದ್ದು 15ರಿಂದ 20 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದು ಮಾಜಿ ಸಚಿವ ಎಚ್. ಆಂಜನೇಯ ಅವರು ಹೇಳಿದರು. ಅವರಿಂದು ನಗರದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಎಂದು ಕಂಡರಿಯದ ರೀತಿಯಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಬಡವರಿಗೆ ಅನುಕೂಲ ಮಾಡಿದೆ. ಆದರೆ ಬಿಜೆಪಿ ಬಿಟ್ಟಿ ಕಾರ್ಯಕ್ರಮ ಎಂದು ಟೀಕೆ ಮಾಡುತ್ತಿದ್ದು, ಬಡ ಜನರ ನೋವು ಬಿಜೆಪಿಗೆ ಗೊತ್ತಿಲ್ಲ. ಹೀಗಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಗ್ಯಾರಂಟಿ ಯೋಜನೆಗಳೇ ಶ್ರೀರಕ್ಷೆಯಾಗಲಿವೆ ಎಂದರು. 2014ರಲ್ಲಿ ಸುಳ್ಳು ಭರವಸೆಗಳನ್ನು ನೀಡಿ ಅಧಿಕಾರಕ್ಕೆ ಬಂದ ಬಿಜೆಪಿ ಪಕ್ಷ ಜನರಿಗೆ ವಂಚನೆ ಮಾಡಿದೆ. ಅಂಬಾನಿ ಅದಾನಿಗೆ ದೇಶವನ್ನು ಮಾರ್ತಿದ್ದಾರೆ. ಉಳ್ಳವರು ಮತ್ತು ಇಲ್ಲದವರ ನಡುವೆ ಸಂಘರ್ಷ ನಡೆಯುತ್ತಿದೆ. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಅಟ್ಟಹಾಸವನ್ನು ಅಂತ್ಯಗೊಳಿಸಲು ಮತ್ತು ಪ್ರಜಾಪ್ರಭುತ್ವದ ಉಳಿವಿಗಾಗಿ ಜನತೆ ಕಾಂಗ್ರೆಸ್ಗೆ ಬೆಂಬಲಿಸಬೇಕೆಂದು ಮನವಿ ಮಾಡಿದರು. ಅವರು ವಂಶಕ್ಕೆ ಸೇರಿರ್ತಕ್ಕಂಥ ನಾನು SCPT ಕಾನೂನನ್ನು ಈ ರಾಜ್ಯದಲ್ಲಿ ತಂದ್ವಿ. ರಾಷ್ಟ್ರದಲ್ಲಿ ಎಲ್ಲೂ ಕೂಡ ಇಲ್ಲ. BJPಗಳಿಗೆ ಮಾನ ಮರ್ಯಾದೆ ಇಲ್ಲ, ನೈತಿಕತೆ ಇಲ್ಲ, ಇದ್ರ ಬಗ್ಗೆ ಮಾತಾಡೋ ಯೋಗ್ಯತೆಯೂ ಕೂಡ ಇಲ್ಲ. ಅವರಿದ್ದಾಗ 10,000 ಕೋಟಿ ಹಣ ಈ ಜನ ಕಲ್ಯಾಣ ಈ ವರ್ಗಕ್ಕೆ ಮೀಸಲಿಟ್ಟಂಥ ಹಣವನ್ನು 40% ಮಾಡ್ಕೊಂಡ್ರು. ಯಾವ್ಯಾವ ರೋಡ್ ಗೊತ್ತಾ? ಅದು ನಾವಿಟ್ಟಿದ್ದು ಅದಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ವಾಸ ಮಾಡ್ತಕ್ಕಂಥ ಪ್ರದೇಶದಲ್ಲಿ ಓಣಿ ಕೇರಿ ಅಂತ ಕರೀತಾರಲ್ಲ, ಅಲ್ಲಿ ಮೂಲಭೂತ ಸೌಕರ್ಯ ಕೊಡ್ರಪ್ಪ ಅಂತಂದರೆ ಅಲ್ಲಿ ಚರಂಡಿ ಮಾಡಿರಿ, ಒಳ ಚರಂಡಿ ಮಾಡಿರಿ, ರಸ್ತೆಗಳನ್ನು ಮಾಡಿ, ಕುಡಿಯೋ ನೀರನ್ನ ಕೊಡಿ, ದೀಪ ಕೊಡಿ. ಅಲ್ಲೇನಾದರೂ ಜಾಸ್ತಿ ಜನ ಇದ್ನಿ ಅಂದರೆ 50%ಗಿಂತ ಜಾಸ್ತಿ ಜನ ಇದ್ದರೆ ಇಡೀ ಊರೇ ಅಭಿವೃದ್ಧಿ ಮಾಡಿದೆ ಅಂತೀವಿ ನಾವು. ಇಡೀ ಊರನ್ನೇ ಅಭಿವೃದ್ಧಿ ಮಾಡಿ ಜನರ ಈ ಹಣದಲ್ಲಿ ಬೇಕಾದ್ರೆ ಎಲ್ಲರೂ ಇದು ಮಾಡ್ಕೊಳ್ಳಿ. ಈಗ ನಾನು ಉಪಯೋಗಿಸಿದೆ ಅಂತಂದು ಹೇಳಿ, ಆದರೆ ಇವರೇನು ಮಾಡಿದರು, 10,000 ಕೋಟಿನ ಮಾರಾಟ ಮಾಡ್ಕೊಂಡ್ರು. ಯಾರಿಗೆ 40% ಎಲ್ಲ MLAಗಳಿಗೂ 20-30 ಕೋಟಿ ಕೊಟ್ಬಿಟ್ರು. ಎಲ್ಲ ಎಲ್ಲಿ ಬೇಕಲ್ಲೇ ನೀವು ರೋಡ್ ಗೀಡ್ ಮಾಡ್ಕೊಂಡು ಆ ಲ್ಯಾಂಡ್ ಅರ್ಮಿ ಅವನಿಗೆ ಕೊಟ್ಬಿಟ್ಟು ಕಮಿಷನ್ ತಗೊಂಡು ಮುಂದಿನ ಚುನಾವಣೆ ರೆಡಿ ಆಗ್ರಿ ಅಂತ ಹೇಳ್ಬಿಟ್ರು. ಅದರಿಂದ ಹಂಗೆ ಮಾಡಿಲ್ಲ. ನಾವು ಈ ಹಣನ ನೇರವಾಗಿ ಆ ವರ್ಗದ ಜನರಿಗೆ ಒಂದು ನಯ ಪೈಸಾ ಮಧ್ಯವರ್ತಿಗಳ ಅವಳಿಲ್ಲ, ಯಾವುದೂ ಇಲ್ಲ, ಆ ಹಣನ ಅವರಿಗೆ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ವೈಯಕ್ತಿಕವಾಗಿ ಯಾರ್ಯಾರು ಬೋರ್ವೆಲ್ ಹಾಕ್ಸಬೇಕು ಅವನಿಗೆ 3 ಲಕ್ಷ ರೂಪಾಯಿ ಕೊಡಿ ಅಂತ ಹೇಳಿ, ಯಾರು ಮನೆಗಳು ಜಾಗ ಇದೆ ಮನೆ ಕಟ್ಕೊಳ್ಳೋಕ್ಕಾಗಲ್ವೋ ವೈಯಕ್ತಿಕ ಸಹಾಯ ಮಾಡಿ 5 ಲಕ್ಷನೋ ಎಷ್ಟೋ ಕೊಡಿ. ಆಮೇಲೆ SC STಗಳು ಎಷ್ಟು ಜನ ಇದ್ದಾರೋ ಅವರಿಗೆ ಜಾಗ ಇತ್ತಂದ್ರೆ ಎಲ್ಲರಿಗೂ ಮನೆ ಕಟ್ಟಕ್ಕೆ ವ್ಯವಸ್ಥೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾದಿಗ ಸಮಾಜದ ಮುಖಂಡರುಗಳಿಗೆ ಟಿಕೆಟ್ ನೀಡದೆ ಅನ್ಯಾಯವಾಗಿರುವ ಕುರಿತು ಪ್ರತಿಕ್ರಿಯಿಸಿದ ಅವರು, ಮಾದಿಗ ಸಮುದಾಯಕ್ಕೆ ಅನ್ಯಾಯವಾಗಿದ್ದು ಸತ್ಯ. ಮುಂದಿನ ದಿನಗಳಲ್ಲಿ ದೊಡ್ಡ ಕೊಡುಗೆ ಕೊಡಲಾಗುತ್ತಿದೆ ಎಂದರು. ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಸಮರ್ಥ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ ಪಾಟೀಲ್ ಇಟಗಿ, ಕಾಂಗ್ರೆಸ್ ಮುಖಂಡರಾದ ಪರಸಮಲ್ ಸುಕಾಣಿ, ಜಿ ಬಸವರಾಜ ರೆಡ್ಡಿ, ಜಯಣ್ಣ, ಜಿ ಶಿವಮೂರ್ತಿ, ಅಮರೇಗೌಡ ಹಂಚಿನಾಳ, ಪಾಮಯ್ಯ ಮುರಾರಿ, RDA ಅಧ್ಯಕ್ಷ ರಾಜಶೇಖರ ರಾಮಸ್ವಾಮಿ, HB ಮುರಾರಿ, ನರಸಿಂಹಲು ಮಾಡಿಗಿರಿ ಸೇರಿದಂತೆ ಅನೇಕರಿದ್ದರು. ಮಾದಿಗ ದಂಡೋರ ರಾಷ್ಟ್ರೀಯ ಅಧ್ಯಕ್ಷ ಮಂದಕೃಷ್ಣ ಮಾದಿಗ ಇವರು ಮೇ 3ರಂದು ನಗರಕ್ಕೆ ಆಗಮಿಸಿ ಬಿಜೆಪಿ ಅಭ್ಯರ್ಥಿ ರಾಜ ಅಮರೇಶ್ವರ ನಾಯಕ ಪರ ಚುನಾವಣಾ ಪ್ರಚಾರ ಸಭೆಯನ್ನು ನಗರದ ಗದ್ವಾಲ್ ರಸ್ತೆ ಲಕ್ಷ್ಮಮ್ಮ ದೇವಿ ಕಲ್ಯಾಣ ಮಂಟಪದಲ್ಲಿ ನಡೆಸಲಿದ್ದಾರೆ ಎಂದು ಮಾದಿಗ ದಂಡೋರ ಸಮಿತಿ ರಾಜ್ಯಾಧ್ಯಕ್ಷ
ನರಸಪ್ಪ ದಂಡೋರ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ 30 ವರ್ಷಗಳಿಂದ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ನಿರಂತರ ಹೋರಾಟ ನಡೆಸುತ್ತಾ ಬಂದಿದ್ದರೂ ಆಳುವ ಸರ್ಕಾರಗಳ ನಿರ್ಲಕ್ಷ್ಯ ವಹಿಸುತ್ತಾ ಬಂದಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಹೈದರಾಬಾದ್ನಲ್ಲಿ ನಡೆದ ರಾಷ್ಟ್ರೀಯ ಮಹಾ ಸಮಾವೇಶದಲ್ಲಿ ಭಾಗಿಯಾಗಿ ಒಳ ಮೀಸಲಾತಿ ಜಾರಿಗೆ ಭರವಸೆಯನ್ನು ನೀಡಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಒಳ ಮೀಸಲಾತಿ ವಿಚಾರಣೆ ಪ್ರಾರಂಭವಾಗಿದ್ದು ಶೀಘ್ರದಲ್ಲಿ ತೀರ್ಪು ಹೊರಬೀಳಲಿದೆ. ಆದರೆ ಕಾಂಗ್ರೆಸ್ ಪಕ್ಷದ ನಾಯಕರ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದರೆ ಸಂವಿಧಾನ ಬದಲಿಸುತ್ತಾರೆ, ಮೀಸಲಾತಿ ತೆಗೆಯುತ್ತಾರೆ ಎಂದೆಲ್ಲ ಸುಳ್ಳುಗಳನ್ನು ಹರಡುತ್ತಿದ್ದಾರೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂವಿಧಾನ ಬದಲಾವಣೆ ಯಾರಿಂದಲೂ ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಆದರೂ ಕಾಂಗ್ರೆಸ್ನವರು ಸುಳ್ಳು ಪ್ರಚಾರ ಮಾಡಿ ಸಮುದಾಯ ಜನರನ್ನು ದಾರಿ ತಪ್ಪಿಸುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷ ಮಾದಿಗ ಸಮುದಾಯ ನಾಯಕರಿಗೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ನೀಡದೆ ಅನ್ಯಾಯ ಮಾಡಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾದಿಗ ಸಮಾಜಕ್ಕೆ ಅನ್ಯಾಯ ಮಾಡುತ್ತಲೇ ಬಂದಿದ್ದಾರೆ. ಶೋಷಿತ ವರ್ಗಗಳಿಗೆ ಮೀಸಲಾಗಿದ್ದ ಎಸ್ಇಟಿಟಿಎಸ್ಪಿ ಅನುದಾನವನ್ನು ಗ್ಯಾರಂಟಿಗೆ ಬಳಸಿಕೊಂಡಿರುವ ಕಾಂಗ್ರೆಸ್ ನಾಯಕರು ಎಸ್ಸಿ ಬಡಾವಣೆಗಳ ಅಭಿವೃದ್ಧಿ ಹಣವನ್ನು ಬೇರೆ ಕಾರ್ಯಗಳಿಗೆ ಬಳಸಿಕೊಂಡು ವಂಚಿಸಿದೆ ಎಂದರು. ಹಾಗಾಗಿ ಲೋಕಸಭಾ ಚುನಾವಣೆ ಪ್ರಚಾರದ ಅಂಗವಾಗಿ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಪರವಾಗಿ ಈಗಾಗಲೇ ಕಳೆದ ಚಿಕ್ಕಬಳ್ಳಾಪುರ, ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಯಲ್ಲಿ ಪ್ರವಾಸವನ್ನು ಮುಗಿಸಿಕೊಂಡು ಮಂಜಾಕ್ಷ ಮಾದಿಗಣ್ಣವರು ಹೈದರಾಬಾದ್ ಮುಖಾಂತರ ಮತ್ತು ರಾಯಚೂರು, ಗುಲ್ಬರ್ಗ, ಬೀದರ್ ಈ 3 ಜಿಲ್ಲೆಗಳ ಪ್ರವಾಸ ಕಾರ್ಯಕ್ರಮ ಇರುವುದರಿಂದ ಹಾಗಾಗಿ ನಾವು ರಾಯಚೂರು ಜಿಲ್ಲೆಯಿಂದ ಪತ್ರಿಕಾಗೋಷ್ಠಿ ಮೂಲಕ ಸಮಾಜಕ್ಕೆ ನಾವು ಸಂದೇಶ ನೀಡ್ತಾ ಇದ್ದೀವಿ. ಸಾಮಾಜಿಕ ನ್ಯಾಯ ಏನಾದರೂ ಸಿಗಬೇಕಾದರೆ ಅದು ಭಾರತೀಯ ಜನತಾ ಪಾರ್ಟಿಯ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿಯವರ ಮುಖಾಂತರ ಮಾತ್ರ ಸಾಮಾಜಿಕ ನ್ಯಾಯ ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಇವತ್ತು ನಾವು 30 ವರ್ಷಗಳ ಕಾಲ ಹೋರಾಟ ಮಾಡಿದ್ರು ಕೂಡ ಆಳುವಂತಹ ಸರ್ಕಾರಗಳು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಇನ್ನು ಬೇರೆ ಬೇರೆ ಸರ್ಕಾರಗಳು ಕೂಡ ಒಳಮೀಸಲಾತಿ ಬಗ್ಗೆ ಎಲ್ಲಿ ಕೂಡ ಚಕ್ಕರಿಸಿದೆ. ಒಳಮೀಸಲಾತಿ ವಿರೋಧಿಯಾಗಿ ಮಾತನಾಡುತ್ತಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಉದ್ದೇಶಪೂರ್ವಕವಾಗಿ ಇವತ್ತು ವಾದಿಯನ್ನು ಬೆಳೆಯುವಂತಹ ಪಕ್ಷ ಯಾವುದಾದ್ರೆ ಅದು ಕಾಂಗ್ರೆಸ್ ಪಕ್ಷ ಬಯಸಿದೆ. ಯಾಕಂದರೆ ಕಾಂಗ್ರೆಸ್ ಪಕ್ಷ ಉದ್ದೇಶಪೂರ್ವಕವಾಗಿ ಮತ ಬ್ಯಾಂಕಾಗಿ ವಾದಿಯನ್ನು ಬಳಸ್ಕೊಳ್ತಾರೆ ವಿನಃ ಯಾವುದೇ ಸ್ಥಾನಮಾನಗಳು, ಪ್ರಾತಿನಿಧ್ಯಗಳು ಸಿಗ್ತಾ ಇಲ್ಲ. ಈ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಪ್ರತ್ಯೇಕ ಮಾದಿಗರಿಗೆ ಮೀಸಲಾತಿಯಲ್ಲಿ ಟಿಕೆಟ್ ಕೊಡುವಲ್ಲಿ ಕೂಡ ಸಂಪೂರ್ಣ ಮೋಸವನ್ನು ಎಸಗಿರುವಂಥ ಕಾಂಗ್ರೆಸ್ ಪಕ್ಷ ಎಲ್ಲ ಪಕ್ಷದಲ್ಲಿ ಆದ್ಯತೆ ನೀಡುತ್ತಿರುವಂಥ ಜವರ ಸಮುದಾಯಕ್ಕೆ ಮಾತ್ರ ಜಾಸ್ತಿ ಆದ್ಯತೆ ನೀಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿಗೆ ಮಾದಿಗ ಸಮಾಜದ ವತಿಯಿಂದ ಬೆಂಬಲವನ್ನು ವ್ಯಕ್ತಪಡಿಸಿದ್ವಿ. ಮಾದಿಗ ಜನರು ಸಂಪೂರ್ಣವಾಗಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕೂಡ ಇಡೀ ನಮ್ಮ ಮಾದಿಗರು ಮತ್ತು ಮಾದಿಗರ ಕಾರ್ಯಕರ್ತರು ಸಮಾಜದ ವತಿಯಿಂದ ಇವತ್ತು ಭಾರತದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರನ್ನ ಮತ್ತೊಂದು ಸಹ ಪ್ರಧಾನಮಂತ್ರಿಗಳು ಮಾಡಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸಿದ್ದೀವಿ. ಹಾಗಾಗಿ ಮಂದಾಕ್ಷ ಮಾದಿಗಣ್ಣವರು 3ನೇ ತಾರೀಕು ರಾಯಚೂರು ನಗರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇವರ ವಿಡಿಯೋ ತಿರುಚಿ ಮೀಸಲಾತಿ ರದ್ದುಪಡಿಸುವುದಾಗಿ ಹೇಳಿದ್ದಾರೆ ಎಂಬ ವಿಡಿಯೋ ಹರಿಬಿಟ್ಟಿದ್ದಾರೆ. ಬಿಜೆಪಿ ನಾಯಕರು ಮೀಸಲಾತಿ ರದ್ದುಗೊಳಿಸುವುದಾಗಿ ಹೇಳಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಬುದ್ಧಿ ಕಲಿಸಲು ಬಿಜೆಪಿ ಅಭ್ಯರ್ಥಿಗಳಿಗೆ ಸಮುದಾಯ ಜನರು ಮತ ನೀಡಬೇಕೆಂದು ಮನವಿ ಮಾಡಿದ್ರು. ಕಾಂಗ್ರೆಸ್ ಸುಳ್ಳುಗಳಿಗೆ ಕಿವಿಗೊಡದೆ ಬಿಜೆಪಿ ಬೆಂಬಲಿಸಬೇಕು. ನೇಹಾ ಹಿರೇಮಠ ಕೊಲೆ ಘಟನೆಯಲ್ಲಿ ಸರ್ಕಾರ ವರ್ತಿಸಿರುವ ರೀತಿ ಖಂಡನೀಯವಾಗಿದೆ. ಕೂಡಲೇ ಆರೋಪಿಗೆ ಕಠಿಣ ಶಿಕ್ಷೆ ನೀಡಬೇಕೆಂದರು. ಮಾದಿಗ ದಂಡೋರ ಮೀಸಲಾತಿ ಹೋರಾಟ ನಡೆಸುತ್ತಿದೆ. ಯಾವುದೇ ರಾಜಕೀಯ ಪಕ್ಷ ಸೇರ್ಪಡೆಗೊಂಡಿಲ್ಲ. ಅಂಬಣ್ಣ ಅರೋಲಿ ಅವರು ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಂಡಿದ್ದಾರೆ. ತಮ್ಮ ಸ್ವಾರ್ಥಕ್ಕಾಗಿ ಪಕ್ಷ ಸೇರ್ಪಡೆಗೊಂಡಿದ್ದಾರೆ. ಸಮುದಾಯ ಜನರು ಬಿಜೆಪಿಯನ್ನೇ ಬೆಂಬಲಿಸಲಿದ್ದಾರೆ ಎಂದರು. ಪ್ರತಿ ಹಂತದಲ್ಲಿ ಕೂಡ ಮೀಸಲಾತಿಯಲ್ಲಿ ಅನ್ಯಾಯ ಆಗ್ತಾ ಇದೆ. ಪ್ರತಿ ಲೋಕಸಭಾ ಚುನಾವಣೆ ಆಗಿರ್ಬೋದು, ವಿಧಾನಸಭಾ ಚುನಾವಣೆಗಳಾಗಿರ್ಬೋದು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾದಿಗರಿಗೆ ಯಾವುದೂ ಟಿಕೆಟ್ ಕೊಟ್ಟಿಲ್ಲ. ಇದು ಉದ್ದೇಶಪೂರ್ವಕ ಮಾದಿಗರು ಮತ ಬ್ಯಾಂಕ್ ಬೆಳೆಸ್ಕೊತಾರೆ ವಿನಃ ಕಾಂಗ್ರೆಸ್ ಪಕ್ಷದಿಂದ ಅನ್ಯಾಯ ಆಗ್ತದೆ. ಅದು ಪ್ರತ್ಯೇಕ ಮಲ್ಲಿಕಾರ್ಜುನ ಖರ್ಗೆ ಅವರೇ ಅಡ್ಡಿಪಡಿಸ್ತಾ ಇದ್ದಾರೆ. ಇದು ನೇರವಾಗಿ ನಮ್ಮ ಮಂದಾಕ್ಷ ಮಾದಿಗಣ್ಣವರು ನಾಳೆ ಪತ್ರಿಕಾಗೋಷ್ಠಿ ಮೂಲಕ ಮತ್ತು ಸಮಾಜಕ್ಕೆ ಸಂದೇಶ ನೀಡಲಿಕ್ಕೆ ನಗರಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ನನ್ನ ಸಮಾಜದ ಬಂಧುಗಳೇ, ಮಾದಿಗ ಸಮಾಜದ ಅಣ್ಣಂದರೆ, ಬುದ್ಧಿಜೀವಿಗಳೇ, ವಿಚಾರವಂತರೇ, ಸಮಾಜದ ಕಟ್ಟೆಗಳಿರುವ ಸಮಾಜಕ್ಕೆ ನ್ಯಾಯ ಸಿಗಬೇಕಂತಂದ್ರೆ ಈಗಾಗಲೇ ಮೋದಿ ಅವರು ಹಲವಾರು ಸಲ ಮಾದಿಗರ ಪರವಾಗಿ ಮಾದಿಗರ ವೇದಿಕೆಗೆ ಬಂದು ಮತ್ತು ನವೆಂಬರ್ 11ರಂದು ನಡೆಯುವಂತಹ ಬೃಹತ್ ಸಮಾವೇಶದಲ್ಲಿ ಸುಮಾರು 15-25 ಲಕ್ಷ ಜನ ಸೇರಿ ಆ ಸಭೆಗೆ ಬಂದಂಥ ಏಕೈಕ ವ್ಯಕ್ತಿ ಪ್ರಧಾನಮಂತ್ರಿಗಳು ಮಾತು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಮಾದಿಗರ ಎಲ್ಲರೂ ಸೇರಿ
ನಾವಿವತ್ತು ಪ್ರಧಾನಮಂತ್ರಿಯನ್ನ ಕೈಯನ್ನು ಬಲಪಡಿಸಬೇಕು. ಪ್ರಧಾನಮಂತ್ರಿಗಳಿಗೆ ಏನು 22 ಲೋಕಸಭಾ ಕ್ಷೇತ್ರಗಳು ನಿಂತಿದ್ದಾರೆ ಅವರಿಗೆಲ್ಲ ಬೆಂಬಲಿಸಿದ್ದೀವಿ. ಈಗಾಗಲೇ ನಾವು ರಾಜ ಅಮರೇಶ್ ನಾಯ್ಕನ್ನ ಪ್ರಚಂಡ ಬಹುಮತದಿಂದ ಆರಿಸ್ತರ್ಬೇಕಂತೇಳಿ ನಾವು ಭಾರತೀಯ ಜನತಾ ಪಕ್ಷ ಬಿಜೆಪಿ ಪಕ್ಷಕ್ಕೆ ಮತವನ್ನು ನೀಡಬೇಕಂತೇಳಿ ನಾವು ಇಡೀ ನಮ್ಮ ಸಮುದಾಯಕ್ಕೆ ಸಂದೇಶವನ್ನು ನೋಡ್ತಾ ಇದ್ದೀವಿ. ಅದರ ಅಂಗವಾಗಿ ನಾವು ಎಲ್ಲಿಯೂ ಕೂಡ ಯಾವುದೇ ಆಶಾಮಾಶಗಳ ಬಲಿಯಾಗುವುದಿಲ್ಲ. ಸಾಮಾಜಿಕ ನ್ಯಾಯ ಸಿಗಬೇಕು ಒಂದೇ ಉದ್ದೇಶಕ್ಕಾಗಿ ಒಳ ಮೀಸಲಾತಿ ಜಾರಿ ಆಗಬೇಕು. ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿ ತಮ್ಮೆಲ್ಲರೂ ಗೊತ್ತಿದೆ, ಫೆಬ್ರವರಿ 6, 7, 8ರಂದು ವಿವಾದಗಳು ನಡೆದಿದ್ದಾವೆ. ಆದರೂ ಪ್ರತ್ಯೇಕವಾಗಿ ನಮ್ಮ ಪರವಾಗಿ ಇಡೀ ಭಾರತ ಸರ್ಕಾರ ನಿಂತು ಸಾಲಿಟರ್ ಜನರಲ್ ಅವರನ್ನು ನೇಮಿಸಿದರೆ ಉದ್ದೇಶಪೂರ್ವಕವಾಗಿ ನಮಗೆ ನ್ಯಾಯ ಸಿಗಬೇಕಂತೇಳಿ ಪ್ರಧಾನಮಂತ್ರಿಗಳೇ ನಮ್ಮ ಪರವಾಗಿ ನಿಂತಿದ್ದಾರೆ. ಇವತ್ತೆಲ್ಲ ನಾಳೆ ಜಯ ಸಿಕ್ಕದೆ ನಮ್ಮ ಪ್ರಧಾನಮಂತ್ರಿ ಅವರ ಮೇಲೆ ನಂಬಿಕೆ ವಿಶ್ವಾಸ ಇದೆ. ಅದಕ್ಕಾಗಿ ನಾವು ಪ್ರಧಾನಮಂತ್ರಿಗಳೇ. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ದೊಳ್ಳಯ್ಯ ಗೊಂಜಳ್ಳಿ, ರಂಜಿತ ದಂಡೂರ, ಜಕ್ರಪ್ಪ ಹಂಚಿನಾಳ, ಹನುಮಂತ, ಜುಲಮಕೇರ, ಅನಿಲ್ ತಲಾಮಾರಿ ಸೇರಿದಂತೆ ಅನೇಕರಿದ್ದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಇವರಿಗೆ ಮಾನಸಿಕ ಹಿಂಸೆ ನೀಡಿರುವ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಿ ಬಿಜೆಪಿ ನೇತೃತ್ವದ ಎನ್ಡಿಎ ಪಕ್ಷಗಳಿಗೆ ಬೆಂಬಲಿಸಲು ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ನಿರ್ಧರಿಸಿದೆ ಎಂದು ಪಕ್ಷದ ರಾಜ್ಯಾಧ್ಯಕ್ಷ ಮಾರುತಿರಾವ್ ಜಂಭಾಗ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 1946ರಲ್ಲಿ ಬಾಂಬೆ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸೋಲಿಗೆ ಕಾಂಗ್ರೆಸ್ ಕಾರಣವಾಯಿತು. 1952ರಲ್ಲಿ ಮತ್ತು 1954ರಲ್ಲಿಯೂ ಲೋಕಸಭಾ ಉಪಚುನಾವಣೆ ಸ್ಪರ್ಧಿಸಿದಾಗಲೂ ಅಂಬೇಡ್ಕರನ್ನು ಕಾಂಗ್ರೆಸ್ ಸೋಲಿಸಿತು. ಅನೇಕ ಹಂತದಲ್ಲಿ ಹಿಂಸೆ ನೀಡಿದ ಕಾಂಗ್ರೆಸ್ 60 ವರ್ಷ ಆಡಳಿತ ನಡೆಸಿದ್ರೂ ಸಂವಿಧಾನ ಆಶಯಗಳನ್ನು ಈಡೇರಿಸದೆ ಅಸ್ಪೃಶ್ಯತೆ ಜೀವಂತವಾಗಿ ಉಳಿಯಲು ಕಾರಣವಾಯಿತು. ಆದರೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಲೇ ನವದೆಹಲಿಯ ಮನೆಯನ್ನು ಮ್ಯೂಸಿಯಂ ಮಾಡಲು ಜಾಗ ಖರೀದಿಸಿ ಅಭಿವೃದ್ಧಿಪಡಿಸಿದ. ಮಧ್ಯಪ್ರದೇಶ ಇಂದೂರ ಜಿಲ್ಲೆಯ ಮಾವು ಗ್ರಾಮದ ಅಂಬೇಡ್ಕರ್ ಹುಟ್ಟಿದ ಸ್ಥಳವನ್ನು ಪುನರ್ ನಿರ್ಮಾಣ ಮಾಡಿ ಅಂಬೇಡ್ಕರ್ ನಗರ ಮಾಡಿದ್ದು ಬಿಜೆಪಿ ಸರ್ಕಾರ. ಸಮಾಧಿ ಸ್ಥಳವಾದ ಚೈತನ್ಯ ಭೂಮಿ ಸೇರಿ 5 ಸ್ಥಳಗಳನ್ನು ಅಭಿವೃದ್ಧಿಪಡಿಸಿದೆ. ಆದರೆ ಕಾಂಗ್ರೆಸ್ ಏಕೆ ಸಾಧ್ಯವಾಗಲಿಲ್ಲ ಎಂದು ಪ್ರಶ್ನಿಸಿದರು. ಜೊತೆಗೆ ಹಲವಾರು ವಿಷಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಿವಿಧ ಹಂತಗಳಲ್ಲಿ ಅವಮಾನ ಮತ್ತು ಕಿರುಕುಳ ಕೊಟ್ಟಿರ್ತಕ್ಕಂಥ ಒಂದು ಹಿನ್ನೆಲೆಯಿಂದ ಮುಂಬರುವ ದಿನಗಳಲ್ಲಿ ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಸ್ವಯಂ ಘೋಷಣೆಯೊಂದಿಗೆ ನಾವು ಭಾರತೀಯ ಜನತಾ ಪಕ್ಷ ಮತ್ತು ಎನ್ಡಿಎ ಅಂತಕ್ಕಂಥ ಒಂದು ಒಕ್ಕೂಟಕ್ಕೆ ನಾವು ಬೆಂಬಲವನ್ನು ಸೂಚಿಸಬೇಕು ಅಂತಕ್ಕಂಥ ಒಂದು ತೀರ್ಮಾನದೊಂದಿಗೆ ಇವತ್ತು ಪತ್ರಿಕೆಯ ಮುಖಾಂತರ ನಾವು ಇವತ್ತು ನಮ್ಮ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಒಂದು ಇವತ್ತು ಸಂದೇಶವನ್ನು ಕೊಡ್ತಾ ಇದ್ದೀವಿ. ಈ ಒಂದು ಹಿನ್ನೆಲೆ ಇಟ್ಕೊಂಡು ನಾವು ಎನ್ಡಿಎಗೆ ಯಾಕೆ ಸಪೋರ್ಟ್ ಮಾಡಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಿಂದ ಕಳೆದ 2014ರಿಂದ ಸುಮಾರು 10 ವರ್ಷಗಳ ಕಾಲ ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿರ್ತಕ್ಕಂಥ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನೆಲ್ಲ ಗೌರವ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ವಿಷಯವನ್ನು ಇಟ್ಟುಕೊಂಡು ಅವರು ಸನ್ಮಾನ್ಯ ನರೇಂದ್ರ ಮೋದಿ ಅವರು 2014ರಿಂದ ಅವರು ಕೇಂದ್ರದಲ್ಲಿ ಸರ್ಕಾರ ಆಡಳಿತ ಮಾಡುವಂತಹ ಸಂದರ್ಭದಲ್ಲಿ 10 ವರ್ಷಗಳ ಕಾಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಾಸ ಮಾಡಿರ್ತಕ್ಕಂಥ ನ್ಯೂ ಡೆಲ್ಲಿ ಅಲಿಪುರ ರಸ್ತೆಯಲ್ಲಿರ್ತಕ್ಕಂಥ ಮನೆಯನ್ನ ಪಕ್ಷದ ಸಂಸ್ಥಾಪಕ ದೇವಮಿತ್ರ ಅವರು ಮಾತನಾಡಿ, ಬಿಜೆಪಿಯವರು ಸಂವಿಧಾನ ಬದಲಾಯಿಸುತ್ತಾರೆ ಎಂದು ಕಾಂಗ್ರೆಸ್ ಆರೋಪದಲ್ಲಿ ಹುರುಳಿಲ್ಲ. ಸಂವಿಧಾನವನ್ನು ತಿದ್ದುಪಡಿ ಮಾಡುತ್ತಲೇ ಬಂದಿರುವ ಕಾಂಗ್ರೆಸ್ ಅಸ್ಪೃಶ್ಯತೆ ಜೀವಂತವಾಗಿಡಲು ಕಾರಣವಾಗಿದೆ. 60 ವರ್ಷ ಆಡಳಿತ ಮಾಡಿರುವ ಕಾಂಗ್ರೆಸ್ ಪಕ್ಷ ದಲಿತರಿಗೆ ನ್ಯಾಯ ಕೊಡಲಿಲ್ಲ. ಅಂಬೇಡ್ಕರ್ ಇವರು ಮೀಸಲಾತಿ ಕೇಳಿರಲಿಲ್ಲ, ಬದಲಾಗಿ ಮತದಾನ ಹಕ್ಕು ಕೇಳಿದ್ರು. ಆದರೆ ಪರಿಶಿಷ್ಟರಿಗೆ ಮತದಾನ ನೀಡಲು ಕಾಂಗ್ರೆಸ್ ನಿರಾಕರಿಸಿತ್ತು. ಬಿಜೆಪಿಯವರು ಸಂವಿಧಾನ ಬದಲಾವಣೆ ಮಾಡುವುದಾಗಿ ಹೇಳಿಲ್ಲ. ಅನೇಕರ ಬಾರಿ ಕಾಂಗ್ರೆಸ್ಸಿಗರೇ ಬದಲಾವಣೆ ಮಾಡಿದ್ದಾರೆ ಎಂದರು. ನಾವು 24/9/1932ರಲ್ಲಿ ನಾವು ಹಿಂದೂಗಳಾಗಿ ಅದೇ ಅಂದರೆ ಈಗ ಸಾಕು ಹೇಳ್ತಾರಲ್ರಿ, ಭಾರತ ಸಂವಿಧಾನ ಎಲ್ಲಿದ್ದು ಬಂತವು, ಅದು ಹೆಂಗೆ ಬಂತು ಅದು ಇನ್ನೂ ಗೊತ್ತಿರ್ಬೋದು. ಭಾರತ ಸಂವಿಧಾನ ಆಗಿದ್ದು
ಮನುಸ್ಮೃತಿ ಭಾಗ ಮತ್ತು ಬ್ರಿಟಿಷ್ ಗೌರ್ಮೆಂಟ್ ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಪೂರ್ವಪಂಥ 3 ಸೇರಿಕೊಂಡು ಭಾರತ ಸಂವಿಧಾನ ಆಯಿತು. ಪೂರ್ವಪಂಥದಲ್ಲಿ 6ನೇ ಹಿಂದೂಗಳು ಮತ್ತು ಇವತ್ತು ಸೊಳತೆ ಅಂತ ತಿಳ್ತೀವಿ ನಾವು. ಯಾರು ಸೊಳತಾವು? ಪೂರ್ವಪಂಥ ಸೊಳತಾವು ಸ್ಪಷ್ಟವಾಗಿ ಸಂವಿಧಾನ ಮಾಡ್ತಾರೆ 392ರಲ್ಲಿ. ಈಗ ಬಿ ಜೆ ಪಿ ಅವ್ರು ಹೇಳ್ತಾರೆ ಸಂವಿಧಾನ ಬದಲು ಮಾಡ್ತಾರಂತ. ಬಾಬಾ ಸಾಹೇಬ್ ಹೇಳಿಲ್ಲ ಸಂವಿಧಾನ ಸುಟ್ಟಾಗ್ತಾರಂತ. ಯಾಕಂದರೆ ಇದು ಎಲ್ಲ ಸರ್ಟಿಫಿಕೇಟ್ ಅವರು ಈಗ ಪ್ರೊಫೆಸರ್ ಲೆಕ್ಚರರ್ಸ್ಗಳು ಪ್ರತಿಯೊಂದು ಪೊಲಿಟಿಷಿಯನ್ಸ್ಗಳು ಕಾಂಗ್ರೆಸ್ ಬಂದು ಮಾಡ್ತಾರೆ. ಖುದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕಾಂಗ್ರೆಸ್ ದೇಶನ ಓಪನ್ ಮಾಡ್ತಾರೆ ಸಂಪುಟ 5ರಲ್ಲಿ ಮತ್ತು 17ರಲ್ಲಿ. ಮತ್ತು ಈ ದೇಶದಲ್ಲಿ ಡೆವಲಪ್ಮೆಂಟ್ ಆಗಬೇಕಾದ್ರೆ ಕಾಂಗ್ರೆಸ್ ರಿಮೂವ್ ಫ್ರಮ್ ದಿಸ್ ಕಂಟ್ರಿ ಫಸ್ಟ್ ರೆಕಾರ್ಡ್ ಇದೆ. ಅಂದರೆ ನೋಡಿ ನಂದಕುಮಾರ್ ಹೆಗಡೆ ಅವರು ಸಂವಿಧಾನ ಬಗ್ಗೆ ಮಾಡ್ತಾರೆ. ಯಾಕೆ ಹೇಳ್ತಾರೆ ಈ ದೇಶದಲ್ಲಿ ಮುಸಲ್ಮಾನರು ಡಾಮಿನೇಟ್ ಮಾಡ್ತಾ ಇದ್ದಾರೆ ಅನ್ನೋದು ಯಾರಿಗೂ ಅರ್ಥ ಆಗಿಲ್ಲ. ಶೆಡ್ಯೂಲ್ ಕ್ಯಾಸ್ಟ್ ಅವರಿಗೆ ನೋಡಿ ಬಂದೆ. ಈ ಸಂದರ್ಭದಲ್ಲಿ ಮಹಾಂತೇಶ ಕುಮಾರ ಮಿತ್ರ, ಶೇಖಪ್ಪ ಭಂಡಾರಿ, ಮದನ ಕುಮಾರ ಮಿತ್ರ ಸೇರಿದಂತೆ ಅನೇಕರಿದ್ದರು. ಕೇಂದ್ರದಲ್ಲಿ ಕಳೆದ 10 ವರ್ಷಗಳಿಂದ ಅಧಿಕಾರ ನಡೆಸುತ್ತಿರುವ ಮೋದಿ ಸರ್ಕಾರ ಕಾರ್ಮಿಕರ ಹಿತವನ್ನು ಕಡೆಗಣಿಸಿದೆ. ಕಾರ್ಮಿಕರ ಸಂಹಿತೆಗಳನ್ನು ಜಾರಿ ಮಾಡುವ ಮೂಲಕ ಕಾರ್ಮಿಕರ ಹಕ್ಕುಗಳನ್ನು ಮೊಟಕುಗೊಳಿಸಲಾಗಿದೆ ಎಂದು ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡಿಎಸ್ ಶರಣಬಸವ ಅವರು ಹೇಳಿದರು. ನಗರದ ಸಿಐಟಿಯು ಜಿಲ್ಲಾ ಸಮಿತಿ ವತಿಯಿಂದ ಸಂಘಟನೆ ಕಚೇರಿಯಲ್ಲಿ ವಿಶ್ವ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕಾರ್ಮಿಕ ಕಾನೂನುಗಳಿಂದಾಗಿ ಕಾರ್ಮಿಕರು ತಮ್ಮ ಹಕ್ಕುಗಳಿಗಾಗಿ ಸಂಘಗಳನ್ನು ಕಟ್ಟಿಕೊಳ್ಳುವಂತಿಲ್ಲ. ಈ ಮೂಲಕ ಕಾರ್ಮಿಕ ವಿರೋಧಿ ಧೋರಣೆಯನ್ನು ಮೋದಿ ಸರ್ಕಾರ ಅನುಸರಿಸುತ್ತಾ ಬಂದಿದೆ ಎಂದು ಹೇಳಿದರು. ದೇಶದಲ್ಲಿರುವ ಎಲ್ಲ ಸಾರ್ವಜನಿಕ ವಲಯಗಳ ಉದ್ದಿಮೆಗಳನ್ನು ಖಾಸಗೀಕರಣಗೊಳಿಸುವ ಮೂಲಕ ಕಾರ್ಪೊರೇಟೀಕರಣಕ್ಕೆ ಉತ್ತೇಜನ ನೀಡಿದೆ. ಇದರಿಂದಾಗಿ ದೇಶದ ಸಾರ್ವಭೌಮತೆಯನ್ನು ಹಾಳುಗೆಡವಲಾಗಿದೆ. ಇಷ್ಟು ಸಾಲದೆಂಬಂತೆ ಮೋದಿ ಸರ್ಕಾರವು ಧರ್ಮಾಧಾರಿತವಾಗಿ ಜನರ ಐಕ್ಯತೆಯನ್ನು ಮುರಿಯಲು ಮುಂದಾಗಿರುವುದನ್ನು ಖಂಡಿಸಿದರು. ಕೋಮುವಾದಿ ವಿಚಾರಗಳ ಆಧಾರದಲ್ಲಿ ದೇಶದ ಆಡಳಿತವನ್ನು ನಡೆಸುತ್ತಿದೆ. ಈ ಮೂಲಕ ಸಂವಿಧಾನದ ಜಾತ್ಯತೀತ ಮೌಲ್ಯಗಳಿಗೆ ಧಕ್ಕೆ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಇಂತಹ ನೀತಿಗಳನ್ನು ಕಾರ್ಮಿಕರು ಹಿಮ್ಮೆಟ್ಟಿಸಬೇಕು. ಪ್ರಸಕ್ತ ಲೋಕಸಭಾ ಚುನಾವಣೆಯಲ್ಲಿ ಕೋಮುವಾದ ಶಕ್ತಿಗಳನ್ನು ಸೋಲಿಸಿ ಜಾತ್ಯತೀತ ಶಕ್ತಿಗಳನ್ನು ಬೆಂಬಲಿಸಬೇಕೆಂದರು. ಆ ಹಿನ್ನೆಲೆಯಲ್ಲಿ ನಮ್ಮ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಆಗಿರೋದ್ರಿಂದ ಅದನ್ನ ಕಾಪಾಡಿಕೊಳ್ಳುವಂತಹ ಒಂದು ಜವಾಬ್ದಾರಿ ಕಾರ್ಮಿಕ ಸಂಘಟನೆಗಳ ಮೇಲಿದೆ, ರಾಜಕೀಯ ಪಕ್ಷಗಳ ಮೇಲೆ ಕೂಡ ಇದೆ. ಆದ್ರೆ ರಾಜಕೀಯ ಪಕ್ಷಗಳು ಏನ್ ಮಾಡ್ತಾ ಇದ್ದಾರೆ ಅನ್ನೋ ಬಗ್ಗೆ, ಯಾವ ಪಕ್ಷ ಏನ್ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅತ್ಯಂತ ಗಂಭೀರವಾಗಿ ನಾವು ನಮ್ಮ ಮತ ಚಲಾವಣೆ ಮಾಡಬೇಕು. ಅತ್ಯಂತ ವಿವೇಚನೆಯಿಂದ ನಾವು ಇವತ್ತಿನ ಪರಿಸ್ಥಿತಿಯನ್ನ ಕೂಲಂಕುಷವಾಗಿ ವಿಶ್ಲೇಷಿಸಿ ನಮ್ಮ ಮತ ಚಲಾವಣೆ ಮಾಡಿದಾಗ ನಮ್ಮ ಕಾರ್ಮಿಕರ ಹಿತಾಸಕ್ತಿಗಳನ್ನ ಕಾಪಾಡುವ ಒಂದು ಸರ್ಕಾರ ಈ ದೇಶದಲ್ಲಿ ಬರಬೇಕು. ರೈತರ ಹಿತಾಸಕ್ತಿಯನ್ನು ಕಾಪಾಡುವಂತ ಸರ್ಕಾರ ಈ ದೇಶದಲ್ಲಿ ಬರಬೇಕು. ಇವತ್ತು ನಿರುದ್ಯೋಗ ಪ್ರಮಾಣ, ಬಡತನ, ಬೆಲೆ ಏರಿಕೆ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗ್ತಿರುವಂತಹ ಸಂದರ್ಭದಲ್ಲಿ ಅಂತ ಒಂದು ನೀತಿಗಳನ್ನ ಇವತ್ತು ಹಿಮ್ಮೆಟ್ಟಿಸಿ ಇವತ್ತು ನಮ್ಮ ಪರವಾಗಿರ್ತಕ್ಕಂಥ ಒಂದು ಸರ್ಕಾರ ಬರಬೇಕು ಅಂತಂದ್ರೆ ನಾವೆಲ್ಲರೂ ಅಹರ್ನಿಶಿಯಾಗಿ ನಾವು ಬರೀ ನಮ್ಮ ಮತದಾನ ಒಂದೇ ಅಲ್ಲ, ನಮ್ಮ ಜೊತೆಗಿರುವ ನಮ್ಮ ಸ್ನೇಹಿತರು, ನಮ್ಮ ಹಿತೈಷಿಗಳು, ನಮ್ಮ ಬಂಧುಗಳು ಎಲ್ಲರನ್ನೂ ಕೂಡ ಇವತ್ತು ಅವ್ರಿಗೆ ಜಾಗೃತಿಗೊಳಿಸಿ ಮತದಾನದಲ್ಲಿ ಪಾಲ್ಗೊಂಡು ಈ ಜಾತ್ಯತೀತ ಶಕ್ತಿಗಳನ್ನ ನಮ್ಮ ನೀತಿಗಳಿಗೆ ಪೋಷಣೆ ಮಾಡುವಂತ ಸರ್ಕಾರ ಬರೋ ರೀತಿಯಲ್ಲಿ ನಾವು ಪ್ರಯತ್ನ ಮಾಡೋಣ ಅಂತ ಹೇಳ್ತಾನೆ. ಮತ್ತೊಮ್ಮೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕ್ರಾಂತಿಕಾರಿ ಶುಭಾಶಯಗಳನ್ನ ತಿಳಿಸುತ್ತಾನೆ. ಕಾರ್ಮಿಕರ ಹಿತಾಸಕ್ತಿಗೆ ಧಕ್ಕೆ ತರುವಂತ ಯಾವುದೇ ಸರ್ಕಾರ ಇದ್ರೂ ಕೂಡ ಅದನ್ನ ಮೂಲೆಗುಂಪು ಮಾಡುವ ಶಕ್ತಿ ಈ ದೇಶದ ಕಾರ್ಮಿಕರಿಗಿದೆ. ಆ ಒಂದು ಶಕ್ತಿಯನ್ನ ನೀವು ಮನಸ್ಸಲ್ಲಿಟ್ಕೊಂಡು ನೀವು ಮುಂದೆ ಸಾಗಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾನೆ ಅವಕಾಶ ಮಾಡಿಕೊಂಡಂತ ಸಿಐಟಿಯು ಜಿಲ್ಲಾಧ್ಯಕ್ಷೆ ಎಚ್ ಪದ್ಮಾ ಇವರು ಧ್ವಜಾರೋಹಣ ನೆರವೇರಿಸಿದರು. ಈ ವೇಳೆ ಸಿಐಟಿಯು ಜಿಲ್ಲಾ ಉಪಾಧ್ಯಕ್ಷ ಎಂ ಶರಣಗೌಡ, ಪ್ರವೀಣ್ ರೆಡ್ಡಿ ಕುಂಚಳ್ಳಿ ಮಾತನಾಡಿದರು. ನಮ್ಮ ಬೆಂಬಲ, ಜಾತ್ಯತೀತ ಶಕ್ತಿಗಳಿಗೆ ನಮ್ಮ ಬೆಂಬಲ, ಹಿಮ್ಮೆಟ್ಟಿಸೋಣ, ಕಾರ್ಮಿಕ ಕಾನೂನುಗಳನ್ನು ರಕ್ಷಿಸಿಕೊಳ್ಳೋಣ. ಜಿಂದಾಬಾದ್, ಸಿಐಟಿಯು ಜಿಂದಾಬಾದ್, ಜಾತ್ಯತೀತ ಶಕ್ತಿಗಳಿಗೆ ನಮ್ಮ ಬೆಂಬಲ, ಕಾರ್ಮಿಕರ ಹಕ್ಕುಗಳ ರಕ್ಷಣೆ ಆಗಲೇಬೇಕು, ಜಾತ್ಯತೀತ ಶಕ್ತಿಗಳಿಗೆ ನಮ್ಮ ಬೆಂಬಲ, ಜಾತ್ಯತೀತ ಶಕ್ತಿಗಳನ್ನು ಗೆಲ್ಲಿಸೋಣ, ಕಾರ್ಮಿಕರ ಹಕ್ಕುಗಳನ್ನು ರಕ್ಷಣೆ ಮಾಡಿ. ಈ ಸಂದರ್ಭದಲ್ಲಿ ಕೆಪಿಆರ್ಎಸ್ನ ಜಿಲ್ಲಾ ಉಪಾಧ್ಯಕ್ಷ
ಕೆಜಿ ವೀರೇಶ್, ಮುಖಂಡರುಗಳಾದ ವರಲಕ್ಷ್ಮಿ, ಚನ್ನರೆಡ್ಡಿ, ಶರಣಪ್ಪ, ಗೋಕುರಮ್ಮ, ಇಂದಿರಮ್ಮ, ಜಂಬಣ್ಣ, ಮಲ್ಲಿಕಾರ್ಜುನ, ಜಿಲಾನಿ ಪಾಷಾ, ಗಂಗಮ್ಮ, ನಾಗೇಂದ್ರ, ಮಲ್ಲೇಶ, ಗೋವಿಂದದಾಸ, ಮರಿಲಿಂಗಪ್ಪ, ಭಾಸ್ಕರ ಸೇರಿದಂತೆ ವಿವಿಧ ಕಾರ್ಮಿಕ ಸಂಘಟನೆಗಳ ಕಾರ್ಮಿಕರು ಭಾಗವಹಿಸಿದ್ದರು. ಬಿಜೆಪಿ ಕಳೆದ 10 ವರ್ಷಗಳ ಆಡಳಿತದಲ್ಲಿ ದಲಿತ ಶೋಷಿತರ ಹಿತ ಕಾಪಾಡುವಲ್ಲಿ ವಿಫಲವಾಗಿರುವ ಬಿಜೆಪಿ ಪಕ್ಷವನ್ನು ಸೋಲಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಬೇಕು ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕಾರ್ಯನಿರ್ವಹಣಾ ಸದಸ್ಯ ಚನ್ನಬಸವ ಯಕ್ಲಾಸ್ಪುರ್ ಅವರು ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಕಳೆದ 10 ವರ್ಷ ಆಡಳಿತ ನಡೆಸಿರುವ ಬಿಜೆಪಿ ಸರ್ಕಾರ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ದೇಶದಲ್ಲಿ ಬೆಲೆ ಏರಿಕೆ, ದಲಿತ ಮೇಲೆ ಹಲ್ಲೆ, ಅತ್ಯಾಚಾರ, ಕೊಲೆ ಪ್ರಕರಣಗಳು ನಡೆದಿವೆ. ದಲಿತರಿಗೆ ನ್ಯಾಯ ಒದಗಿಸುವಲ್ಲಿ ಬಿಜೆಪಿ ಸರ್ಕಾರ ವಿಫಲವಾಗಿದೆ ಎಂದು ದೂರಿದರು. ಸಂವಿಧಾನ ವಿರೋಧಿಯಾಗಿರುವ ಬಿಜೆಪಿಯು ಸಂವಿಧಾನ ಬದಲಾವಣೆ ಮಾಡುವುದಾಗಿ ಹೇಳಿಕೆ ನೀಡಿದೆ. ಜೊತೆಗೆ ಮೀಸಲಾತಿ ತೆಗೆದುಹಾಕುವ ಹುನ್ನಾರ ನಡೆಸಿದೆ. ಸಂವಿಧಾನ ಬದಲಾವಣೆಯಾದಲ್ಲಿ ಸಾಮಾಜಿಕ ನ್ಯಾಯ, ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅವಕಾಶ ಇಲ್ಲದಂತಾಗುತ್ತದೆ ಎಂದರು. ಬಿಜೆಪಿ ಪಕ್ಷದ ಬಡವರ ಅಭಿವೃದ್ಧಿ ಪರ ಚಿಂತಿಸದೆ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ದೇಶದಲ್ಲಿ ನಾಗರಿಕ ಬದುಕು ದುಸ್ಥಿರವಾಗಿದೆ. ನಿರುದ್ಯೋಗ, ಬೆಲೆ ಏರಿಕೆಯಿಂದ ಜನಜೀವನ ನಡೆಸುವುದು ಕಷ್ಟವಾಗಿದೆ ಎಂದು ತಿಳಿಸಿದರು. 10 ವರ್ಷಗಳ ಆಡಳಿತದಲ್ಲಿ ಪ್ರಗತಿ ಶೂನ್ಯವಾಗಿದೆ. ಸಂವಿಧಾನ ಉಳಿವಿಗಾಗಿ ಕಾಂಗ್ರೆಸ್ಗೆ ಬೆಂಬಲಿಸಬೇಕು ಎಂದು ಮನವಿ ಮಾಡಿದರು. ಶೋಷಿತರ, ಬಡವರ, ದಲಿತ ಹಿತಾಸಕ್ತಿಗಳ ಕಾಪಾಡುವಲ್ಲಿ ವಿಫಲವಾಗಿರುವ ಬಿಜೆಪಿಯನ್ನು ಸೋಲಿಸಿ ಸಾಮಾಜಿಕ ನ್ಯಾಯಕ್ಕಾಗಿ ಬದ್ಧವಾಗಿರುವ ಕಾಂಗ್ರೆಸ್ ಪಕ್ಷವನ್ನು 2024ರ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸುವಂತೆ ದಾಸಂಸ ಮನವಿ ಮಾಡಿದರು. ಸಂವಿಧಾನ ವಿರೋಧಿಗಳಿಂದ ಬಡವರ ಪಾಲಾಗಿರುವ ಸಂವಿಧಾನ ಉಳಿಸುವ ನಿಟ್ಟಿನಲ್ಲಿ ದಲಿತರು ಸೇರಿದಂತೆ ದೇಶದ ಹಿಂದುಳಿದ ಸಮುದಾಯದ ಏಳಿಗೆಗಾಗಿ ಭಿನ್ನವಾಗಿರುವ ಮೀಸಲಾತಿಯನ್ನು ಹೇಗಾದರೂ ಮಾಡಿ ದುರುದ್ದೇಶದಿಂದ ರದ್ದುಪಡಿಸಬೇಕೆಂದು ಬಿಜೆಪಿಯ ಹುನ್ನಾರವಾಗಿದೆ. ಹಾಗಾಗಿ ಅಧಿಕಾರಕ್ಕೆ ಬಂದ 10 ವರ್ಷಗಳಲ್ಲಿ ದಲಿತರ, ಹಿಂದುಳಿದ ವರ್ಗಗಳ ವಿದ್ಯಾವಂತರಿಗೆ ಆಸರೆಯಾಗಿದ್ದ ಸಾರ್ವಜನಿಕ ಸಂಸ್ಥೆಗಳಲ್ಲಿ ಬಂಡವಾಳ ಹಿಂಪಡೆಯುವ ನೆಪದಲ್ಲಿ ಖಾಸಗಿಯವರಿಗೆ ಮಾರಾಟ ಮಾಡಿದ ಪರಿಣಾಮ ಮೀಸಲಾತಿ ಇಲ್ಲದಂತಾಗಿದೆ. 2024ರಿಂದ ಮೋದಿಯವರು ಪ್ರಧಾನಿಯಾದ ನಂತರ ದೇಶದಲ್ಲಿ ಪ್ರಗತಿ ಹಿಮ್ಮುಖವಾಗಿದೆ. 10 ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗಿರೋದಿಲ್ಲ. ನಿರುದ್ಯೋಗಿ ಮತ್ತು ಗ್ಯಾಸು ಇನ್ನಿತರು ಹೆಚ್ಚಾಗಿದ್ದು ದಲಿತರ, ಹಿಂದುಳಿದ ವರ್ಗದ ಹಿತ ಕಾಪಾಡಲು ಸಂಪೂರ್ಣ ವಿಫಲ ಆಗಿದೆ ಬಿಜೆಪಿ ಸರ್ಕಾರ. ಆದ್ದರಿಂದ ಮೇ 7ರಂದು ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ನಮ್ಮ ಸಮಿತಿಯು ಒತ್ತಾಯಿಸುತ್ತದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಈ ಸಂದರ್ಭದಲ್ಲಿ ಚಿದಾನಂದ ಅರೋಲಿ, ಶಿವಜ್ಞಾನಿ ಕಪ್ಪಗಲ್, ಈರಪ್ಪ ಗುಣಮೂರು, ಪ್ರಕಾಶ್ ಶಿರವಾರ, ಹನುಮಂತ ಸಾದಾಪುರ, ರಮೇಶ್ ಸೇರಿದಂತೆ ಅನೇಕರಿದ್ದರು. ಲೋಕಸಭಾ ಚುನಾವಣೆ ಪ್ರಚಾರ ತೀವ್ರಗೊಂಡಿದ್ದು, ಕಾಂಗ್ರೆಸ್ ನಾಯಕ ರವಿ ಬೋಸರಾಜು ನಡೆಸಿದ ಪ್ರಚಾರ ಮೆರವಣಿಗೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಎಂದು ಘೋಷಣೆ ಹಾಕಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ನಗರದ ನಿಜಲಿಂಗಪ್ಪ ಕಾಲೋನಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಪರ ಮತಯಾಚನೆಗೆ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು. ಕಾರ್ಯಕರ್ತರು ಮೆರವಣಿಗೆ ಮೂಲಕ ಆಗಮಿಸುತ್ತಿದ್ದಾಗ ಘೋಷಣೆಗಳನ್ನು ಹಾಕಿದ್ದಾರೆ. ವಿಡಿಯೋ ತಿರುಚಿ ದೇಶ ವಿರೋಧಿ ಘೋಷಣೆಗಳನ್ನು ಕೂಗಿದಂತೆ ವಿಡಿಯೋ ತಿರುಚಿ ವೈರಲ್ ಮಾಡಲಾಗಿದೆ. ಘಟನೆ ಸತ್ಯಾಸತ್ಯತೆ ಅರಿಯಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಇವರನ್ನು ಭೇಟಿ ಮಾಡಿ ರವಿ ಬೋಸರಾಜು ದೂರು ನೀಡಿದ್ದಾರೆ. ಕೂಡಲೇ ವಿಡಿಯೋ ತಿರುಚಿ ಸಮಾಜ ಅಶಾಂತಿಗೆ ಕಾರಣವಾದ ಬಿಜೆಪಿಗರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಭೇಟಿ ಮಾಡಿದ ನಂತರ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿದ ರವಿ ಬೋಸರಾಜು, ದುರುದ್ದೇಶದಿಂದ ವಿಡಿಯೋ ತಿರುಚಿ ವೈರಲ್ ಮಾಡಲಾಗಿದೆ. ಪ್ರಚಾರ ವೇಳೆಯಲ್ಲಿ ದೇಶ ವಿರೋಧಿ ಘೋಷಣೆ ಕೂಗಿಲ್ಲ. ಘಟನೆ ಸತ್ಯಾಸತ್ಯತೆ ಅರಿಯಲು ತನಿಖೆ ನಡೆಸಿ ಯಾರೇ ಆರೋಪಿತರಾಗಿದ್ದರೂ ಗಲ್ಲಿಗೇರಿಸಿ ಎಂದು ಆಗ್ರಹಿಸಿದರು. ರಾಯಚೂರಿನಲ್ಲಿ ಎಲ್ಲರೂ ಸೌಹಾರ್ದತೆಯಿಂದ ಬದುಕುತ್ತಿದ್ದಾರೆ. ಸಮಾಜದಲ್ಲಿ ದ್ವೇಷ ಹುಟ್ಟಿಸುವ ಪ್ರಯತ್ನ ನಡೆಸಲಾಗುತ್ತಿರುವ ಆಘಾತಕಾರಿಯಾಗಿದೆ.
ತಪ್ಪು ಮಾಡಿದವರ ವಿರುದ್ಧ ಕ್ರಮವಾಗಬೇಕೆಂದು ಆಗ್ರಹಿಸಿದ್ದಾರೆ. ರಾಹುಲ್ ಗಾಂಧಿ ಯುವ ಬ್ರಿಗೇಡ್ ಅಧ್ಯಕ್ಷ ಅಂಬಾಜಿರಾವ್ ಮೈದಾನಕರ ಇವರು ಜಿಲ್ಲಾಧಿಕಾರಿಯನ್ನು ಭೇಟಿ ಮಾಡಿ ಫೇಕ್ ವಿಡಿಯೋ ವೈರಲ್ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ದೂರು ನೀಡಿದ್ದಾರೆ. ಘಟನೆ ಏನಾಗಿದೆ ಅಂತಂದರೆ, ನಿನ್ನೆ ಒಂದು ಸೋಷಿಯಲ್ ಮೀಡಿಯಲ್ಲಿ ವಾಟ್ಸಪ್ ಮೆಸೇಜಸಲ್ಲಿ ಒಂದು ಸ್ಪ್ರೆಡ್ ಮಾಡ್ತಾಯಿದ್ದಾರೆ. ಏನಂತ, ಈ ಭಾರತ ದೇಶ ವಿರುದ್ಧ ಘೋಷಣೆ ಕೂಗಿದ್ರು ಯಾರು ಅಂಥೇಳಿ ಅಂಥದ್ದೊಂದು ಡಾಕ್ಟರ್ಡ್ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಡ್ತಾ ಇದೆ. ಹಾಗಾಗಿ ಇಮಿಡಿಯೇಟಾಗಿ ನನಗೆ ಗೊತ್ತಾದ ತಕ್ಷಣ ನಾನು SP ಅವ್ರಿಗೆ ಮಾತಾಡಿದೆ, ನಿನ್ನೆ ರಾತ್ರಿನೇ ಮಾತಾಡಿದೆ. ಇವತ್ತು ಖುದ್ದಾಗಿ ಮುದ್ದಾಮಾಗಿ ನಾನೇ ಬಂದು SP ಸಾಹೇಬರಿಗೆ ನಾನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಯಾರೇ ಆಗಲಿ ದೇಶದ ವಿರುದ್ಧ ಯಾವನೇ ಆಗಿರ್ಬೋದು, ನಾನಾಗಿರ್ಬೋದು, ಪ್ರಧಾನಮಂತ್ರಿಗಳಾಗಿರ್ಬೋದು, ಇನ್ನೊಬ್ಬರು ಯಾರೇ ಆಗಿರ್ಬೋದು, ದೇಶದ ವಿರುದ್ಧ ಯಾವನೇ ಒಬ್ಬನು ಕೂಗಿದರೆ ಅವನಿಗೆ ಗಲ್ಲಿಗೆ ಏರಿಸ್ಬೇಕು ಅಂತ ಇಮಿಡಿಯೇಟಾಗಿ. ನಾನು ಮಾಡಿದರೆ ನನಗೆ ಗಲ್ಲಿಗೆ ಏರಿಸ್ಬೇಕು, ಇನ್ನೊಬ್ಬನೇ ಅವನನ್ನು ಇದು ಸುಳ್ಳು ಅಂತ ಗೊತ್ತಾದರೆ ಅವನಿಗೆ ಗಲ್ಲಿಗೆ ಏರಿಸ್ಬೇಕು. ಯಾಕಂದರೆ ಇದನ್ನು ಯಾವ ರೀತಿ ಬಿಂಬಿಸ್ತಾ ಇದ್ದಾರೆ ಅಂತಂದರೆ, ಒಂದು ಪ್ರಚೋದನೆ ಮಾಡಬೇಕು, ಇಲ್ಲಿ ರಾಯಚೂರಲ್ಲಿ ಶಾಂತಿ ಅಭದ್ರತೆಯನ್ನು ಇದು ಮಾಡಬೇಕು ಅನ್ನೋದನ್ನು ಸೃಷ್ಟಿಸಿ ಇದನ್ನು ರಾಜಕೀಯವಾಗಿ ಇವರು BJPಯವರು ಅದನ್ನು ಪ್ರಯೋಗ ಮಾಡ್ತಾಯಿದ್ದಾರೆ. ಮತ್ತು ಅದಕ್ಕೆ ಉಪಯೋಗ ಮಾಡ್ಕೋಬೇಕಂತ ಏನು ಪ್ರಯತ್ನ ಮಾಡ್ತಾಯಿದ್ದಾರೆ ಅದು ಆಗೋದಿಲ್ಲ. ನಾನೇ ಹೇಳ್ತಾ ಇದ್ದೀನಿ, ಇಲ್ಲಿ ಯಾವನೇ ಮಾಡಿರ್ಬೋದು, ನಾನು ಮಾಡಿದರೆ ನನಗೆ ಗಲ್ಲೆ ಏರಿಸ್ಬೇಕು, ನಾನು ಇಲ್ಲೇ ಕೂತಿರ್ತೀನಿ. ಇಲ್ಲ ಯಾರು ಇದನ್ನು ಡಾಕ್ಟರ್ಡ್ ಆಗಿ ಇದನ್ನು ಯಾವ ಸುಳ್ಳು ಅಡಿಸ್ತಾ ಇದ್ದಾರೆ ಅವನನ್ನು ಗಲ್ಲಿಗೆ ಏರಿಸ್ಬೇಕು. ಕಾರಣ ಏನು ಅಂತ ಹೇಳ್ತಾರೆ? ಇನ್ನು ನಿನ್ನೇನು ಗಲಾಟೆಯನ್ನು ಮುಂದಿಟ್ಕೊಂಡು ಮಾಡ್ತಾಯಿದ್ದಾರೆ, ಅಶಾಂತಿಯನ್ನು ಯಾರು ಮಾಡ್ತಿರೋದು ಅದು ಬರಬೇಕಲ್ಲ. ಶಾಂತಿ ರೀತಿಯಲ್ಲಿ ಪ್ರಚಾರ ಮಾಡ್ತಾಯಿದ್ರು, ಅವ್ರನ್ನ ಬಂದು ಹೊಡೆಯೋದು ಬಡಿಯೋದು ಇಲ್ಲಿ ಮಾಡಬಾರ್ದು ಅನ್ನೋದನ್ನು ಯಾರು ಮಾಡ್ತಿರೋದು ಇವತ್ತು? ಯಾರಿಗೆ ಆ ಸೋಲಿನ ಭೀತಿ ಯಾರಿಗೆ ಬಂದಿದೆ ಇವತ್ತು? ಸೋಲ್ತಾ ಇದ್ದೀವಿ ಅಂತೇಳಿ ಇಲ್ಲಿ ಪ್ರಚಾರ ಮಾಡಬಾರ್ದು, ಅದು ಮಾಡಬಾರ್ದು ಅಂತೇಳಿ ಒಬ್ಬ ಬಳಗದವ್ರು ಮಾಡ್ತಾಯಿದ್ದಾರೆ. ಅದಕ್ಕೆ ವಿರೋಧವಾಗಿ ನಾವು ನಿಂದಿರಬೇಕಲ್ಲ. ಎತ್ತಿ ಹಿಡಿಯೋದು ನಮಗೆಲ್ಲರ ಜವಾಬ್ದಾರಿ ಇವತ್ತು. ನಾನು ಎಲ್ಲರಿಗೂ ಕೇಳ್ತಾ ಇದ್ದೀನಿ, ಇಡೀ ನಾಗರಿಕರಿಗೆ ಮತ್ತು ಇಡೀ ರಾಯಚೂರಿನ ಸಮಸ್ತ ಮುಖಂಡರಿಗೆ, ಪೊಲಿಟಿಕಲ್ ಲೀಡರ್ಸ್ ಆಗಿರ್ಬೋದು, MLA ಅವರಾಗಿ ಎಲ್ಲರಿಗೂ ಶಾಂತಿ ರೀತಿಯಿಂದ ಈ ಒಂದು ಎಲೆಕ್ಷನ್ ವಿಡಿಯೋ ತಿರುಚಿ ವೈರಲ್ ಮಾಡಿದವರು ಯಾರು ಎಂಬುದು ಪೊಲೀಸ್ ತನಿಖೆಯಿಂದ ಬಹಿರಂಗವಾಗಬೇಕಿದೆ. ಚುನಾವಣಾ ಪ್ರಚಾರ ತೀವ್ರಗೊಳಿಸುತ್ತಿದ್ದಂತೆ ಕಾರ್ಯಕರ್ತರ ಮಧ್ಯೆ ಘರ್ಷಣೆ, ಸುಳ್ಳು ಸುದ್ದಿ ಹರಡುವುದು, ವಿಡಿಯೋ ತಿರುಚುವ ಹಂತಕ್ಕೆ ಮುಂದಾಗಿರುವುದು ಕಳವಳಕಾರಿ ಬೆಳವಣಿಗೆಯಾಗಿದೆ. ತಾಲೂಕಿನ ಸಿಂಗನೂಡಿ ತಾಂಡದಲ್ಲಿ ನಡೆದಿರುವ ರಾಜು ನಾಯಕ್ ಕೊಲೆ ಘಟನೆಗೆ ಮಹಾರಾಷ್ಟ್ರದ ರಾಜು ರಾಠೋಡ್ ಎಂಬಾತನೇ ಕಾರಣವಾಗಿದ್ದು, ಕೂಡಲೇ ಆರೋಪಿಯನ್ನು ಬಂಧಿಸಿ ವಿಚಾರಣೆ ನಡೆಸಬೇಕೆಂದು ಗ್ರಾಮದ ಮುಖಂಡ ಚಂದ್ರಶೇಖರ ಪಾಟೀಲ್ ಸಿಂಗನೂಡಿ ಅವರು ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜು ನಾಯಕ ಎಂಬಾತನ ಹೆಂಡತಿ ಸ್ನೇಹಳೊಂದಿಗೆ ಅನೈತಿಕ ಸಂಬಂಧ ಹೊಂದಿ ಇಬ್ಬರು ಸೇರಿ ರಾಜು ನಾಯಕ ಕೊಲೆಗೆ ಕಾರಣವಾಗಿದ್ದಾರೆ. ಕಳೆದ 2 ವರ್ಷಗಳಿಂದ ಗ್ರಾಮದಲ್ಲಿ ಸಂತ ಸೇವಾಲಾಲ್ ಭವನ ನಿರ್ಮಾಣ ಕಾಮಗಾರಿ ನಡೆಯುತ್ತಿದ್ದು, ನಿರ್ಮಾಣ ಕಾಮಗಾರಿಗೆ ಆಗಮಿಸಿದ್ದ ರಾಜು ರಾಠೋಡ್ 3 ಮಕ್ಕಳ ತಾಯಿಯೊಂದಿಗೆ ಅಕ್ರಮ ಸಂಬಂಧ ಹೊಂದಿರುವುದು ಘಟನೆ ನಂತರ ಬಯಲಾಗಿದೆ. ಘಟನೆ ಕುರಿತಂತೆ ಯಾಪಲದಿನ್ನಿ ಠಾಣೆಯಲ್ಲಿ ಕುಟುಂಬ ವರ್ಗದವರು ದೂರು ನೀಡಿದ್ದಾರೆ. ರಾಜು ನಾಯಕನ ಹೆಂಡತಿ ಸ್ನೇಹಳನ್ನು ಬಂಧಿಸಲಾಗಿದೆ. ಆಕೆಯೇ ಅಕ್ರಮ ಸಂಬಂಧ ಹೊಂದಿರುವುದಾಗಿ ಹೇಳಿದ್ದರು. ಆರೋಪಿಯನ್ನು ಬಂಧಿಸುತ್ತಿಲ್ಲ, ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗುತ್ತಿರುವುದರಿಂದಲೇ ಕೊಲೆಯಾಗಿದೆ. ಮೃತ ಮಕ್ಕಳು ಘಟನೆ ನುಡಿದು ರಾಜು ರಾಠೋಡ್ ಮತ್ತು ಸ್ನೇಹ ಸೇರಿ ಕತ್ತೊಯ್ಸಿರುವುದಾಗಿ ಹೇಳುತ್ತಿದ್ದಾರೆ. ಪೊಲೀಸ್ ಠಾಣೆಗೆ ದೂರು ನೀಡಿದಾಗ ರಾಜು ರಾಠೋಡ್ ಹೆಸರು ಸೇರಿಲ್ಲ. ಪೊಲೀಸ್ ಅಧಿಕಾರಿಗಳನ್ನು ಭೇಟಿ ಮಾಡಿ ಸೇರ್ಪಡೆ ಮಾಡುವಂತೆ ಕುಟುಂಬದವರು ಮನವಿ ಮಾಡಿದ್ರು. ಪೊಲೀಸರು ಬೆದರಿಸುತ್ತಿದ್ದಾರೆ. ರಾಜಕೀಯ ಪ್ರಭಾವ ಘಟನೆಯ ಹಿಂದಿರುವ ಸಂಶಯಗಳಿವೆ. ಕೂಡಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ರಾಜು ರಾಠೋಡ್ ಬಂಧಿಸಿ ಘಟನೆ FIRನಲ್ಲಿ ಸೇರ್ಪಡೆ ಮಾಡಬೇಕು, ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕೆಂದರು. ಕೊಲೆಯಾದ ರಾಜು ನಾಯಕ್ ಸಹೋದರ ಹಾಗೂ ದೂರುದಾರ ವೆಂಕಟೇಶ್ ನಾಯಕ್ ಮಾತನಾಡಿ, ಕೊಲೆ ಅನೈತಿಕ ಸಂಬಂಧ ಎಂಬುದು ಗೊತ್ತಾಗಿರುವುದು ತಡವಾಗಿದೆ. ಕೊಲೆ ಘಟನೆಯಿಂದ ಆತಂಕದಲ್ಲಿದ್ದಾಗ ದೂರು ನೀಡಲಾಗಿದೆ. ರಾಠೋಡ್ನೊಂದಿಗೆ ಸೇರಿ ರಾಜು ನಾಯಕ್ ಪತ್ನಿ ಸ್ನೇಹಳು ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾರೆ. ಕೂಡಲೇ ರಾಜು ರಾಠೋಡ್ನನ್ನು ಪೊಲೀಸರು ಬಂಧಿಸಬೇಕು, ಇಲ್ಲದೇ ಹೋದಲ್ಲಿ ನ್ಯಾಯಾಲಯದ ಮೊರೆ ಹೋಗುವುದಾಗಿ ಹೇಳಿದರು. ಇದುವರೆಗೂ ಆ ಹುಡುಗಿ ಅಲ್ಲದಲ್ಲ ಹೆಂಡತಿ ಬಗ್ಗೆ ಕಟ್ಟಡ ಇದ್ದಾಳೆ. ಆಕೆ ಒಂದು ಕರೆಕ್ಟ್ ಹೇಳ್ತಾ ಇದ್ದಾಳೆ, ಒಂದು ಮಾರಾಟದಿಂದ ಒಂದು ಕಾರ್ಪೊರೇಟರ್ ಬಂದಿದೆ, 2 ವರ್ಷದಿಂದ ನಮ್ಮ ಹುಡುಗಿಯಲ್ಲಿ ಕೆಲಸ ಮಾಡ್ತಿದ್ದ,
ಅವ್ರಿಗೆ ನನ್ನ ಸಂಬಂಧ ಇತ್ತು, ಅವರೇ ಕೊಟ್ಟಿದ್ದಾನ. ಆಮೇಲೆ ಅದೇ ಗ್ರಾಮದ ಹಿರಿಯ ತಾಂಡದ ರಾಜು ತಂದೆ ಧರ್ಮನಾಯಕ, ರಘು ತಂದೆ ಧರ್ಮನಾಯಕ, ಅನೈತಿಕ ಸಂಬಂಧವನ್ನು 2-3 ವರ್ಷದಿಂದ ಅನೈತಿಕ ಸಂಬಂಧ ಇದ್ರೂ ಕೂಡ ಈಗ ತೀರ್ಕೊಂಡಂತರ ಅನಾಹುತಾದಂತ ದುರ್ದೇವಿ ರಾಜುಗಳು ಗೊತ್ತಿತ್ತು. ಒಂದು ಹೇಳಿದಲ್ಲ, ಇದು ಬೇಡ, ಇದು ಬಿಟ್ಬಿಡ ಅಂತ ಹೇಳಿದ್ರು ಕೇಳಲಿಲ್ಲ. ಆದ್ರೆ ದಿನಾಂಕ ನಿಮಗೂ ಗೊತ್ತಲ್ಲ, ಯಾವಾಗಿದ್ದು 3/24/2020. ಆಮೇಲೆ ಇದ್ರ ಬಗ್ಗೆ ಸತ್ತೋಗಿಲ್ಲ ಅಂತ ಹೇಳಿ ಕೂಡ 70 ಪೊಲೀಸ್ ಸ್ಟೇಷನ್ ಕೂಡ ನಾವು ಸಂಬಂಧಿಕರು ಎಲ್ಲರೂ ಭಕ್ತರೆಲ್ಲ ಕುಟುಂಬದವರೆಲ್ಲರೂ 70 ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು. ಆ ಹುಡುಗಿನೂ ಇಟ್ಕೊಂಡು ರಾಜು ಹುಡುಗಿನ ಕೊನೆಗೆ ದುಡಿಸ್ಕೊಂಡು ಕೊನೆ ಮಾಡಿದ್ದೇ ಆಯ್ಕೆ ಮಾಡಿಕೊಂಡವರು ಕೂಡ. ಆಮೇಲೆ ಅಜ್ಜಂಬಾಯಿಗೆ ಬಿಡಿಸಿದ್ದು ಒಂದೇನಂದ್ರೆ ಒಂದು 10 ಹೇಳಿದ್ರು ಮಹಾರಾಷ್ಟ್ರದ ಕಾರ್ಪೊರೇಟ್ ಅಂತ ಅದನ್ನೂ ಕೊನೆ ಮಾಡೋಣ ಅಂತ. ಆಮೇಲೆ ಏನ್ ಹೇಳಿದ್ರು, ಇಲ್ಲ ನಾಡಿಲ್ಲ ಅಂತ ಹೇಳಿ, ಇಲ್ಲ ಊರವರೆಲ್ಲ ಎನ್ಕ್ವೈರಿ ಮಾಡಿದ್ರೆ ಕೊನೆಯ ಬಗ್ಗೆ ಎಷ್ಟು ಸಲ ಎಲ್ಲ ಕರಡಿ ತಂತ ವಿಷಯಗಳು ಕೂಡ SP ಸಾಹೇಬರು ಕೆಲವರು ಇದ್ದಾರೆ ಹೋದ್ರೆ ಅವರಿಗೆ ಕೇಳಿದು ದೌರ್ಜನ್ಯ ಮಾಡಿ ಕಳಿಸ್ತಾರೆ. ಇದು ಪೊಲೀಸ್ ದೌರ್ಜನ್ಯನ 368 ಕೇಸ 302 ಯಾವ ಕೇಸ್ ಹಾಕಿ ಅದೇನೋ ನಂಬರ್ ಅಂತ ಕೊಡ್ತಾರೆ ಅದೇ ದಾಳಿಗೆ ಬಟ್ ದೌರ್ಜನ್ಯ ಅಂತ ಆಗಿದೆ. ಆಮೇಲೆ ಇನ್ನೊಂದು ನನ್ನ ವಿಷಯ, ಇಲ್ಲಿ ರಾಜಕೀಯ ವ್ಯಕ್ತಿಗಳ ರಾಜಕೀಯ ವಿಷಯ ಅಂದಿದ್ದು ಒಬ್ಬ ಈಗ ಪ್ರೆಸಿಡೆಂಟ್ ಇರುವಂತ ಸದಸ್ಯ 10 ಲಕ್ಷ ತಗೊಂಡ ನಾನು ಕೇಸನ್ನ ಕ್ಲೋಸ್ ಮಾಡಂತ ಹೇಳಿದ್ರ ರಘು ಹೇಳಿದ್ದು ಇನ್ಫಾರ್ಮೇಶನ್. ಯಾಕೆ 5 ಲಕ್ಷ ತಗೊಂಡು ವ್ಯಾಪಾರದಿಂದ SI ಕೊಡಕ್ ಹೋಗಿದ್ದ, ಎದುರ್ಕೊಂಡ ಕೊನೆ ಮಾಡ ಒಂದು ಹುಡುಗ ಯಾರು ತಪ್ಪಿರ್ತಾರೆ ದೇವರಿದ್ದರು ಮಗ ಸಣ್ಣ ಮಗ ಏನು ಹೇಳ್ತಾರೆ, ಯಾರ್ಯಾರು ಬಂದು ಬಂದು ಅಮ್ಮನೇ ಕುದಿಗಿಸಿದ್ರು ಅವ್ರ ಮಗ ಹೇಳಕತ್ತಾನೆ. ಒಂದು ನಮ್ಗೆ ಇವರು ಕೇಳಕತ್ತಿದ್ರು, ಒಂದು ಸಾಮಾಜಿಕ ನ್ಯಾಯ ಇತ್ತು ಫಸ್ಟ್ ರಘು ಅಡಕ್ಕ ಆಗುತ್ತೆ. ನಮ್ಗೆ ಯಾಕೆ ಇದು ಮನೆಗೆ ಪರಾಜಯ ಅಂತ ಮಹಾರಾಷ್ಟ್ರದ ಕರೆಕ್ಟೇ. ಇನ್ನೊಂದು ನಿಮ್ಗೆ ಸಣ್ಣ ವಿಷಯ, ನಿತ್ಯಗಳಿಗೆ ಏನಲ್ಲ ನಿತ್ಯಗಳಿಗೆ ಕೊಟ್ಟುಕೊಂಡ ನಿತ್ಯಗಳು ತಂದಿಲ್ಲ, ನಿತ್ಯಗಳು ತಗೊಂಡಾಗ ಇಲ್ಲಿ ರಾಯಚೂರಲ್ಲಿ ಮೆಡಿಕಲ್ ಶಾಪ್ನಲ್ಲಿ ರಿಕಾರ್ಡ್, ನಮ್ಮ ಸಿಂಗರಲ್ಲಿ ದಾಸದಾಕಂತ ಅವರಲ್ಲಿ ರಿಕಾರ್ಡ್ ಕೇಳಲಾಗ್ತದೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರುಗಳಾದ ತಿಪ್ಲನಾಯಕ್, ವೆಂಕಟೇಶ್ ನಾಯಕ್, ರಾಘವೇಂದ್ರ ರಾಠೋಡ್, ರವಿ, ಪರಮೇಶ್ ನಾಯಕ್ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮೇ 2ರಂದು ನಗರಕ್ಕೆ ರಾಹುಲ್ ಗಾಂಧಿ, ಸಿಎಂ ಸಿದ್ದರಾಮಯ್ಯ, DK ಶಿವಕುಮಾರ್ ಸೇರಿ ಹಲವರು. 30,000 ಜನ ಭಾಗವಹಿಸುವ ನಿರೀಕ್ಷೆ. NS ಬೋಸರಾಜು. ಮೇ 3ರಂದು ನಗರಕ್ಕೆ ಕೇಂದ್ರ ಸಚಿವ ನಾರಾಯಣಸ್ವಾಮಿ, ಮಂದಕೃಷ್ಣ ಮಾದಿಗ ಆಗಮನ. ಕಾಂಗ್ರೆಸ್ ಪಕ್ಷದಿಂದ ಸುಳ್ಳು ಪ್ರಚಾರ. ಎಂ ವಿರೂಪಾಕ್ಷಿ. ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಪಕ್ಷಕ್ಕೆ 15ರಿಂದ 20 ಸೀಟು ಗೆಲುವು. H. ಆಂಜನೇಯ ವಿಶ್ವಾಸ. ಮೇ 3ರಂದು ನಗರಕ್ಕೆ ಮಂದಕೃಷ್ಣ ಮಾದಿಗ, ಬಿಜೆಪಿ ಅಭ್ಯರ್ಥಿ ಪರ ಮತಯಾಚನೆ. ನರಸಪ್ಪ ದಂಡೋರ. ಚುನಾವಣೆಯಲ್ಲಿ NDA ಪಕ್ಷದ ಅಭ್ಯರ್ಥಿಗಳ ಬೆಂಬಲಕ್ಕೆ ನಿರ್ಧಾರ. ಸಂವಿಧಾನ ಬದಲಾಯಿಸಿದ್ದೇ ಕಾಂಗ್ರೆಸ್. ಮಾರುತಿ ರಾವ್. CIUTನಿಂದ ವಿಶ್ವ ಕಾರ್ಮಿಕರ ದಿನಾಚರಣೆ. ಕಾರ್ಮಿಕ ವಿರೋಧಿಗಳನ್ನು ಸೋಲಿಸಿ DA ಶರಣಬಸವ.
ಪ್ರಜಾಪ್ರಭುತ್ವ ಸಂವಿಧಾನ ರಕ್ಷಣೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಡಿಎಸ್ಎಸ್ ಬೆಂಬಲ. ಚನ್ನಬಸವ ಯಕ್ಲಾಸ್ಪುರು. ಪಾಕಿಸ್ತಾನ ಪರ ಘೋಷಣೆ ನಕಲಿ ವಿಡಿಯೋ ವೈರಲ್. ಆರೋಪಿತರ ಪತ್ತೆಗೆ ರವಿ ಬೋಸರಾಜು ಎಸ್ಪಿಗೆ ದೂರು. ಸಿಂಗನೂಡಿ ಕೊಲೆ ಆರೋಪಿ ರಾಜು ರಾಠೋಡ್ ಬಂಧಿಸಿ ಕುಟುಂಬಕ್ಕೆ ನ್ಯಾಯ ಒದಗಿಸಲಿ. ಚಂದ್ರಶೇಖರ್ ಪಾಟೀಲ್.